आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಹಿಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ದೇವತೆಗಳು ಎಲ್ಲ ದೈತ್ಯರಲ್ಲಿ ದೇವತೆಗಳು ಪ್ರವೇಶರಾಗಿ ಅವರ ಪಾಪಕರ್ಮಗಳನ್ನು ಮಾಡಿಸ್ತಾರೆ. ಪಾಪಕರ್ಮಗಳನ್ನು ಮಾಡಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು ಅಂತ ದೇವತೆಗಳಿಗೆ ಪಾಪಕರ್ಮದ ಸಂಬಂಧವಾಗೋದಿಲ್ಲ. ಹರಿಯಾಜ್ಞಾಕರಣಾದೇವ ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದರಿಂದ ಇದು ಪರಮಾತ್ಮನ ಆಜ್ಞೆ ಎಂಬುದಾಗಿ ಮಾಡುತ್ತಾ ಇದು ನನ್ನ ಕರ್ಮವಲ್ಲ ಇದು ಅವರ ಕರ್ಮ ಎಂಬುದಾಗಿ ತಿಳಿದು ಆ ಕರ್ಮವನ್ನು ಮಾಡುವಾಗ ಜೀವರ ಕರ್ಮಾನುಸಾರವಾಗಿ ಪ್ರೇರಕರಾಗಿ ನಿಂತು ಅಲ್ಲೂ ಭಗವಂತನ ಉಪಾಸನೆಯನ್ನು ಮಾಡುತ್ತಾರೆ. ಆದ್ದರಿಂದ ಜೀವರ ಕರ್ಮ ತಮ್ಮ ಸ್ವಂತ ಕರ್ಮ ಅಲ್ಲ ಎಂಬುವ ಭಾವನೆಯನ್ನು ಭ್ರಮೆಯನ್ನು ಬಿಟ್ಟು ಇದು ಜೀವರ ಕರ್ಮ ಎಂಬುದಾಗಿ ತಿಳಿದು ನಮ್ಮದು ಯಾವುದೂ ಇಲ್ಲ ಎಂಬುದಾಗಿ ತಿಳಿದು ಕರ್ಮವನ್ನು ಮಾಡಿಸೋದ್ರಿಂದ ದೇವತೆಗಳಿಗೆ ಪಾಪಕರ್ಮದ ಲೇಪವಿಲ್ಲ. ಪ್ರೇರಕ ಅಪಿ ದೈತ್ಯಾನಾಂ ಪ್ರೇರಕರಾದರೂ ದೈತ್ಯರಿಗೆ ದೈತ್ಯರ ಒಳಗೆ ದೇವತೆಗಳು ಪ್ರೇರಕರಾದರೂ ಕೂಡ ನೈವಸ್ಯುಹು ಫಲಭಾಗಿನಃ ಅವರು ಪಾಪಕರ್ಮದ ಅಥವಾ ಪಾಪಭಾಗಿಗಳಾಗೋದಿಲ್ಲ. ಪುಣ್ಯಕರ್ಮವಾದರೆ ಅದರಲ್ಲಿ ಭಾಗಗಳನ್ನು ಸ್ವೀಕಾರ ಮಾಡುತ್ತಾರೆ, ಪಾಪಕರ್ಮವನ್ನು ದೈತ್ಯರಿಗೆ ಬಿಡುತ್ತಾರೆ ಎಂಬುದನ್ನು ಜಗನ್ನಾಥದಾಸರು ಹೇಳಿದರು. ಬಹಳ ದೊಡ್ಡದಾದ ಪ್ರಮೇಯ ಇದು, ಗಹನವಾದ ಗಂಭೀರವಾದ ಪ್ರಮೇಯ. ಈ ಪ್ರಮೇಯವನ್ನು ನಮ್ಮ ಮನಸ್ಸಿಗೆ ಆರೂಢ ಮಾಡಲಿಕ್ಕೆ ಅದಕ್ಕೆ ಬೇಕಾದಷ್ಟು ಉಪಷ್ಟಂಭಕವಾಗಿ ಉದಾಹರಣೆಗಳ ಸಹಿತವಾಗಿ ನಮಗೆ ಆ ವಿಷಯವನ್ನು ಹೇಳಿದರೆ ಆಗ ನಮ್ಮ ಮನಸ್ಸಿನಲ್ಲಿ ಆ ವಿಷಯ ಆರೂಢವಾಗಬೇಕು ಆಗಲಿ ಎಂಬತಕ್ಕಂತಹ ದೃಷ್ಟಿಯಿಂದ ಜಗನ್ನಾಥದಾಸರು ಮುಂದಿನ ಪದ್ಯದಲ್ಲಿ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. 11ನೆಯ ಪದ್ಯದಲ್ಲಿ ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡದಿಳೆಯೊಳು ಜಿತೇಂದ್ರಿಯಳೆಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನರತ ಮಹಾತ್ಮರಿಗೆ ಇತರ ದೋಷಪ್ರತತಿಗಳು ಸಂಬಂಧಿಸುವವೇ ಅಚ್ಯುತನ ದಾಸರಿಗೆ. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೊಳು ಜಿತೇಂದ್ರಿಯಳೆಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನರತ ಮಹಾತ್ಮರಿಗೆ ಇತರ ದೋಷಪ್ರತತಿಗಳು ಸಂಬಂಧಿಸುವವೇ ಅಚ್ಯುತನ ದಾಸರಿಗೆ. ಇತರ ದೋಷಪ್ರತತಿಗಳು ಸಂಬಂಧಿಸುವುದೇ ಅಚ್ಯುತನ ದಾಸರಿಗೆ. ಯಾಕೆಂದರೆ ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವರು ಆವ ಜೀವರೊಳಿದ್ದರೇನು ಇನ್ನಾವ ಕರ್ಮಗಳ ಮಾಡಲೇನು ಇನ್ಯಾವ ಗುಣರೂಪ ಕ್ರಿಯೆಗಳ ಉಪಾಸನೆ ಮಾಡಲವರು ಕಾವನಯ್ಯನ ಕರುಣ ಕೃಪಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು ಎಂಬುದಾಗಿ ಜಗನ್ನಾಥದಾಸರು ಹೇಳಿದ್ದಾರೆ. ಆದ್ದರಿಂದ
ಯಾವ ಜೀವರಲ್ಲಿದ್ದರೂ ಅವರವರಿಗೆ ತಕ್ಕಂತೆ ಆ ಭಗವಂತನ ಗುಣೋಪಾಸನೆಗಳನ್ನು ಮಾಡಿದರು, ಕ್ರಿಯಾ ಉಪಾಸನೆ ಮಾಡಿದರು, ಭಗವಂತನ ರೂಪಗಳ ಉಪಾಸನೆಯನ್ನು ಮಾಡಿದರೂ ಕೂಡ ದೇವತೆಗಳಿಗೆ ಪಾಪಕರ್ಮಗಳು ಸಂಬಂಧವಾಗೋದಿಲ್ಲ ಅನ್ನುವುದಕ್ಕೆ ಉಪಷ್ಟಂಭಕವಾಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪದಚ್ಛೇದ ನೋಡೋಣ. ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯಳು ಜಿತೇಂದ್ರಿಯಳು ಎಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವವೇ ಅಚ್ಯುತನ ದಾಸರಿಗೆ. ಬಹಳ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಶಾಸ್ತ್ರ ವಿಧಾನದಂತೆ, ಶಾಸ್ತ್ರದಲ್ಲಿ ಹೇಳಿದಂತೆ ಕ್ರಮದಲ್ಲಿ ಯಾರನ್ನ ಒಬ್ಬ ಹೆಣ್ಣು ಪತಿಯನ್ನಾಗಿ ಪಡೆಯುತ್ತಾಳೆ, ಪತಿಯನ್ನಾಗಿ ಪಡೆದವಳು ಮನಬಂದಂತೆ ಪ್ರತಿ ದಿವಸ ರಮಿಸಿ ಆನಂದವನ್ನು ಪಟ್ಟು ಮಕ್ಕಳನ್ನು ಪಡೆದೂ ಕೂಡ ಆ ಸ್ತ್ರೀ ಜಿತೇಂದ್ರಿಯಳು ಅಂತಲೇ ಕರೆಸ್ತಾಳೆ ಹೊರತು ವ್ಯಭಿಚಾರಿ ಅಂತ ಕರೆಸೋದಿಲ್ಲ. ಹಾಗೆ ಕೃತಿಪತಿ ಪ್ರದ್ಯುಮ್ನ ಆ ಪರಮಾತ್ಮನ ಕಥಾಮೃತ ಹರಿಕಥಾಮೃತ ಭೋಜನದಲ್ಲಿ ನಿರತರಾಗುವ ಮಹಾತ್ಮರಾದ ಹರಿದಾಸರಿಗೆ ಬೇರೆ ದೋಷ ಸಮೂಹಗಳು ಸಂಬಂಧಿಸುವುದೇ. ಎರಡು ರೀತಿಯಿಂದ ಅರ್ಥ. ನಾವು ಪ್ರತಿನಿತ್ಯ ಹರಿಕಥಾಮೃತ ಸಾರದ ಪಾರಾಯಣ, ಹರಿಕಥಾಮೃತ ಅಂದರೆ ಶ್ರೀಮದ್ ಆಚಾರ್ಯರ ಸರ್ವಮೂಲಾದಿ ಗ್ರಂಥಗಳು, ಉಪನಿಷತ್ತುಗಳು, ಮಹಾಭಾರತಾದಿಗಳು, ಪುರಾಣಗಳು, ಇವುಗಳೆಲ್ಲದರಲ್ಲೂ ರಥರಾಗಿ ಅದರ ಆಲೋಚನೆ, ಅದರ ರೀತಿಯಂತೆ ವಿಚಾರವನ್ನು ಮಾಡುತ್ತಾ ಅದರಂತೆ ಅನುಸಂಧಾನವನ್ನು ಬೆಳೆಸ್ತಾ ಹೋದರೆ ನಮ್ಮ ಯೋಗ್ಯತೆ ಇದ್ದಷ್ಟು ಭಗವಂತ ನಮಗೂ ಪಾಪಗಳನ್ನು ಸಂಬಂಧಿಸಿದಂತೆ ನಾಹಂಕರ್ತ ಭಗವಂತ ಮಾಡಿಸಿದ್ದಾನೆಂಬುದಾಗಿ ಚಿಂತನೆ ಮಾಡ್ತಾ ಇದ್ದರೆ ಭಗವಂತ ನಮಗೂ ಪಾಪ ಅಂಟಿಸೋದಿಲ್ಲ ಅಂತ ಒಂದು. ಇದು ಸಾಮಾನ್ಯ. ಆದರೆ ಪಾಪಕರ್ಮ ಪ್ರೇರಕರಾದ ಕಲ್ಯಾದಿ ದೈತ್ಯರ ಒಳಗಿದ್ದು ಪ್ರೇರಣೆ ಮಾಡುವ ದೈತ್ಯರಿಗೆ ಯಾವ ವಿಧವಾದ ಪಾಪಗಳು ಅಂಟುವುದಿಲ್ಲ ಅಂತ ಮುಖ್ಯವಾಗಿ ಅವರನ್ನೇ ಉದ್ದೇಶ ಮಾಡಿಕೊಂಡು ಹೇಳಿದ ವಿಚಾರ ಇದು ಎಂಬುದನ್ನು ಮನಗಾಣಬೇಕು. ನಾವು ಪಾರಾಯಣ ಮಾಡಿಬಿಡ್ತೇವೆ, ತೀರ್ಥಯಾತ್ರೆ ಮಾಡಿಬಿಡ್ತೇವೆ, ನಾವು ಏನು ತಪ್ಪು ಮಾಡಿದರೂ ನಮಗೆ ಪಾಪಕರ್ಮಗಳು ಅಂಟೋದಿಲ್ಲ ಅಂತ ತಿಳಿಯಬಾರ್ದು. ದೇವತೆಗಳು ಪಾಪ ಮಾಡಿದರೆ ಪಾಪವಾಗುವುದಿಲ್ಲ, ಪುಣ್ಯವಾಗತ್ತೆ. ಪುಣ್ಯಮೇವಾಭಿರಾಪ್ಯತೆ. ದೈತ್ಯರು ಪುಣ್ಯ ಮಾಡಿದರೆ ಪಾಪ ಆಗತ್ತೆ, ಮಾನವರು ಪುಣ್ಯ ಮಾಡಿದರೆ ಪುಣ್ಯ, ಪಾಪ ಮಾಡಿದರೆ ಪಾಪ. ಆದ್ದರಿಂದ ಅದರಲ್ಲೂ ಕೂಡ ಭಗವಂತನ ಕಥಾಮೃತ ಪಾನದಲ್ಲಿ, ಭಗವದ್ಭಕ್ತರ ಸಂಘದಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ನಾವಿದ್ದು ಪಾಪಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಪರಮಾತ್ಮನ ಅನುಗ್ರಹದಿಂದ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಆದ್ದರಿಂದ ಪತಿಯೊಡನೆ ಮನಬಂದ ತೆರದಲ್ಲಿ ರಮಿಸಿ, ಯೋಗ್ಯ ಕಾಲದಲ್ಲಿ ಯೋಗ್ಯ ಪತಿಯೊಡನೆ ವಿವಾಹವಾದ ಸ್ತ್ರೀ ಒಂದೊಮ್ಮೆ ಮನೋನಿಗ್ರಹವಿಲ್ಲದೆ ಗಂಡನ ಆಗ್ರಹಕ್ಕೂ ಒಳಗಾಗಿ ಅಕಾಲಗಳಲ್ಲಿ, ಸಾಯಂ ಸಂಧ್ಯಾದಿ ಕಾಲಗಳಲ್ಲಿ, ನಿಷಿದ್ಧ ತಿಥಿಗಳಲ್ಲಿ ಗಂಡನ ಜೊತೆಗೆ ಏಕಾಂತದಲ್ಲಿ ತಾನು ವಾಸ ಮಾಡಿ ಬಹುಮಕ್ಕಳನ್ನು ಪಡೆದರೂ ಕೂಡ ಅವಳನ್ನು ಯಾರೂ ಜಗತ್ತಿನಲ್ಲಿ ವ್ಯಭಿಚಾರಿ ಅಂತ ಕರೆಯೋದಿಲ್ಲ. ಬಹಳ ಮಕ್ಕಳನ್ನು ಹಡೆದಿದ್ದಾಳಾದ್ದರಿಂದ ಅವಳು ವ್ಯಭಿಚಾರಿ ಅಲ್ಲ. ಗಂಡನ ಜೊತೆಗೇ ಇದ್ದಾಳೆ, ಗಂಡನಿಗೆ ಅನುಕೂಲಲಾಗಿದ್ದಾಳೆ. ನಿಷಿದ್ಧ ಕಾಲ, ನಿಷಿದ್ಧ ತಿಥಿಗಳಲ್ಲಿ, ನಿಷಿದ್ಧ ಜಾಗಗಳಲ್ಲಿ ತಾನು ಗಂಡನ ಜೊತೆಗೆ ರಮಿಸಿ ಆನಂದವನ್ನು ಪಟ್ಟರೂ ಕೂಡ ಕಿಂಚಿತ್ ಪಾಪ ಬಂದೇ ಬರುತ್ತೆ, ಬರಲ್ಲ ಅಂತಿಲ್ಲ. ಆದರೆ ಆ ಉದಾಹರಣೆಯನ್ನು ಕೊಡ್ತಾರೆ. ಅಂಥವಳಿಗೆ ಅಲ್ಲಿ ನಾವು ನೋಡಬೇಕಾದದ್ದು ಬರೀ ಜಿತೇಂದ್ರಿಯಳು ಅಂತ ಹೇಳ್ತಾರೆ. ಪಾಪ ಬರುತ್ತೆ ಬಿಡತ್ತೆ ಪ್ರಶ್ನೆ ಬೇರೆ. ಅವಳನ್ನು ಜಿತೇಂದ್ರಿಯಳು ಅಂತ ಹೇಗೆ ಕರೀತಾಳೋ ಅದೇ ಒಬ್ಬ ವ್ಯಭಿಚಾರಿ ಸ್ತ್ರೀ, ವೇಶ್ಯಾಸ್ತ್ರೀ ಏಕಾದಶಿಯಾದಿ ತಿಥಿಗಳನ್ನು, ನಿಷಿದ್ಧ ಕಾಲಗಳನ್ನು, ನಿಷಿದ್ಧ ದೇಶಗಳನ್ನು ಎಲ್ಲವನ್ನು ಬಿಟ್ಟು ಪರಪುರುಷನಲ್ಲಿ ಅವಳು ಆಸಕ್ತಳಾಗೇ ಇರ್ತಾಳೆ. ಅವಳನ್ನು ಯಾರೂ ಕೂಡ ಜಿತೇಂದ್ರಿಯಳು ಅಂತ ಕರೆಯಲ್ಲ, ವ್ಯಭಿಚಾರಿ ಅಂತಲೇ ಕರೀತಾರೆ. ಕಾರಣ ಅವಳಿಗೆ ನಿಯತರಾದ ಪತಿಗಳಿಲ್ಲ. ನಿಯತ ಪತಿ ಇದ್ದವಳು ಮಾತ್ರ ತಾನು ಅಕಸ್ಮಾತ್ ಅನೇಕ ಮಕ್ಕಳನ್ನು ಪಡೆದರೂ ಕೂಡ ಅವಳನ್ನು ಜಿತೇಂದ್ರಿಯಳು ಅಂತಲೇ ಕರೀತಾರೆ. ಹೇಗೋ ಹಾಗೆಯೇ ಕೈಮುತ್ಯದಂತೆ ದಾಸರಂತಾರೆ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ.
ಯಾವಾಗಲೂ ನಿಯತವಾದ ಕೃತಿಪತಿ. ನಮಗೆ ಗಂಡ ಯಾರು? ಕೃತಿರಮಣನಾಗಿರತಕ್ಕಂತಹ ಪ್ರದ್ಯುಮ್ನ. ಕೃತಿರಮಣನಾದ ಪ್ರದ್ಯುಮ್ನನ ಕಥೆಯಲ್ಲಿ ಶ್ರೀಪತಿರ್ ಮಾನದೋನಃ, ನಮಗೆ ಪರಮಾತ್ಮನೇ ಗಂಡ ಎಂಬುದಾಗಿ ತಿಳಿದು ಅವನ ಆಜ್ಞಾಧಾರಕರಾಗಿ ಶ್ರುತಿ ಸ್ಮೃತಿ ಹರೆಯರಾಜ್ಞೆ ಎಂಬುದಾಗಿ ತಿಳಿದು ಪರಮಾತ್ಮನ ಕಥೆಯಲ್ಲಿ, ಅವನ ಗಾನ ಕಥಾಮೃತದಲ್ಲಿ, ಕೀರ್ತನದಲ್ಲಿ, ವಂದನದಲ್ಲಿ, ದಾಸ್ಯದಲ್ಲಿ ಅವನು ಸಖ ಎಂಬುದಾಗಿ ತಿಳಿದು ಸರ್ವಸ್ವವನ್ನು ಅವನಿಗೆ ಅರ್ಪಣೆ ಮಾಡಿ ಮುಕ್ತಶ್ಚೈವ ಮಮಾಂತಸ್ಥಃ ನಿಯಂತೈಕೋ ಹರಿಸದಾ ಅಂತ ನವವಿಧ ಭಕ್ತಿಗಳನ್ನು ಪರಮಾತ್ಮನಲ್ಲಿ ಚಿಂತನೆ ಮಾಡ್ತಾ, ನವವಿಧ ದ್ವೇಷವನ್ನು ಬಿಟ್ಟು ನವವಿಧ ಭಕ್ತಿಯನ್ನು ಮಾಡ್ತಾ, ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಾದರೆ ನಮಗೂ ಸಂಬಂಧಿಸೋದಿಲ್ಲ ಅನ್ನುವುದನ್ನು ಹೇಳುವುದರಲ್ಲಿ ಇಲ್ಲಿ ತಾತ್ಪರ್ಯ. ನಹಿ ಸಾದೃಶ್ಯೇ ಸರ್ವಂ ಸಾಮ್ಯಂ ಅಂತ. ಆದ್ದರಿಂದ ಅರ್ಜುನನಿಗೆ ಭಗವಂತ ಹೇಳಿದ, ಯುದ್ಧ ಮಾಡು ಅಂದ. ಅರ್ಜುನ ಏನಂದ? ಗುರುನ ಹತ್ವಾಹಿ ಮಹಾನುಭಾವಾನ್. ಗುರುಗಳು, ಪಿತಾಮಹರು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಇವರನ್ನೆಲ್ಲ ನಾನು ಹೇಗೆ ಕೊಲ್ಲಿ? ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾಥದಾಯಿನಃ. ಇವರನ್ನು ಕೊಂದು ಬದುಕುವುದಕ್ಕಿಂತ ಭಿಕ್ಷಾ ಮಾಡುವುದೇ ಲೇಸು ಅಂದ ಅರ್ಜುನ. ಬೇಡ, ಇವರನ್ನೆಲ್ಲ ಕೊಂದು ಅವರ ರಕ್ತದಿಂದ ಸಿಕ್ತನಾದ ಒಂದು ಸಿಂಹಾಸನಕ್ಕೋಸ್ಕರವಾಗಿ ಇಷ್ಟು ಪಾಪವನ್ನು ಮಾಡಬೇಕೇ ನಾನು ಅಂದ ಪರಮಾತ್ಮನಿಗೆ ಅರ್ಜುನ. ಭಗವಂತ ಏನಂದ? ಇದು ನೀನು ಕ್ಷತ್ರಿಯ, ನಾರಾಯಣದ್ವಿಟು ತದನುಬಂಧ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಕರ್ಮ ಮಾಡೋದು ನಿನ್ನ ಕೆಲಸ, ಪಾಪ ಪುಣ್ಯಗಳಿಗೆ ನಿಯಂತ ನಾನು. ಇದು ಪಾಪ ಬರುತ್ತೆ, ಇದು ಪುಣ್ಯ ಬರುತ್ತೆ ಅಂತ ನೀ ಹೇಳಿದ್ರೆ ಬರಲ್ಲ, ನೀ ಬಿಟ್ಟರೆ ಬರಲ್ಲ. ಪಾಪ ಪುಣ್ಯಗಳನ್ನು ಕೊಡೋದು ಬಿಡೋದು ನನ್ನ ಕೆಲಸ, ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ. ಆದ್ದರಿಂದ ನಿನಗೆ ವಿಹಿತವಾದ ವೃತ್ತಿ ಇವರನ್ನು ಕೊಲ್ಲಬೇಕಾದದ್ದು. ಆದ್ದರಿಂದ ನೀ ಕೊಲ್ಲು, ಪಾಪ ಬರುತ್ತೋ ಪುಣ್ಯ ಬರುತ್ತೋ ನನಗೆ ಬಿಡು, ಕರ್ಮಾಚರಣೆಯನ್ನು ಮಾಡು ಅಂತ ಅರ್ಜುನನಿಗೆ ಬೋಧನ ಮಾಡಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಕರ್ಮ ಮಾಡದೇ ಇರುವುದರ ಬಗ್ಗೆ ನೀನು ವಿಚಾರ ಮಾಡಬೇಡ, ಕರ್ಮ ಮಾಡು. ಫಲಾಫಲಗಳ ಬಗ್ಗೆ ವಿಚಾರ ಮಾಡಬೇಡ, ನಿನಗೆ ವಿಹಿತವಾದ ಕರ್ಮವನ್ನು ಮಾಡು. ಪುಣ್ಯಗಳನ್ನು ಪಾಪಗಳನ್ನು ಹೊಂದಿಸೋ ನಾನು. ಜಡವಾದ ಕರ್ಮ ನಿನಗೆ ಪಾಪ ಪುಣ್ಯವನ್ನು ತಂದು ಕೊಡೋದಿಲ್ಲ. ಪಾಪಕರ್ಮ ಪುಣ್ಯಕರ್ಮ ಪ್ರೇರಕನಾದ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಮುಖ್ಯ ಪ್ರಾಣದೇವರೊಳಗೆ ಪ್ರೇರಕನಾಗಿ ನಿಂತು ಪಾಪ ಪುಣ್ಯಗಳಿಗೆ ಫಲಾಫಲಗಳನ್ನು ಕೊಡ್ತಕ್ಕಂಥವನು ನಾನಿದ್ದೇನೆ ಅಂತ ಅರ್ಜುನನಿಗೆ ಹೇಳಿದ. ಪರಮಾತ್ಮನ ಆಜ್ಞಾ ಪರಿಪಾಲನೆ ಮಾಡಿದ್ದರಿಂದ ದೊಡ್ಡ ದೊಡ್ಡ ಗುರುಗಳನ್ನು, ದ್ರೋಣಾಚಾರ್ಯರನ್ನು, ಭೀಷ್ಮರನ್ನು, ಅಣ್ಣ ಕರ್ಣನನ್ನು, ಬಹುಬಾಂಧವರನ್ನು ಕೊಂದರೂ ಕೂಡ ಅರ್ಜುನನಿಗೆ ಪಾಪ ಬರಲಿಲ್ಲ. ಹಾಗೆ ಕೃತಿಪತಿ ಕಥಾಮೃತ, ಪರಮಾತ್ಮನ ಕಥಾಮೃತದಲ್ಲಿ ಏನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಿದವರಿಗೆ ಪಾಪದ ದೋಷ ತಟ್ಟೋದಿಲ್ಲ ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾರೆ. ಅದರಂತೆ ಇಂದ್ರನಿಗೆ ಭಗವಂತನ ಆಜ್ಞೆ ಏನಂತ? ನೀನು ಅಹಲ್ಯ ಗಮನ ಮಾಡಬೇಕು, ಗೌತಮರ ಪುಣ್ಯವನ್ನು ಕಡಿಮೆ ಮಾಡಬೇಕು. ಅಲ್ಲಿ ಅಹಲ್ಯಾಗಮನ ಮಾಡಿದ್ದರಿಂದ ಇಂದ್ರನಿಗೆ ದೋಷ ಬರಲಿಲ್ಲ. ಆದರೂ ಇಬ್ಬರು ವೈಷ್ಣವರನ್ನು ಬಿಡಿಸಿದ್ದರಿಂದ ದೋಷ ಬಂತು ಅಂತಾರೆ. ಆದರೂ ಅಪರೋಕ್ಷ ಜ್ಞಾನಿಗಳಿಗೆ ಅದರ ಪಾಪವಿಲ್ಲ, ಪ್ರಾರಬ್ಧ ಕರ್ಮದ ಸೂಚಕ ಅಷ್ಟೇ ಅದು ಎಂಬುದಾಗಿ ತಿಳಿಸ್ತಾರೆ. ಆದ್ದರಿಂದ ದೇವತೆಗಳಿಗೆ ಅದು ಪಾಪ ಇಲ್ಲ. ಚಂದ್ರ ಬೃಹಸ್ಪತ್ಯಾಚಾರ ಮಾಡದಿ ತಾರಾಗಮನ ಮಾಡಿದ, ದೇವತೆಗಳಿಗೆ ಅದು ಪಾಪ ಇಲ್ಲ. ಭಜತೆ ಮಾಮನನ್ಯ ಭಾಕ್ ಅಪಿಚೇತ್ ಸುದುರಾಚಾರ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತೋ ಹಿ ಸಹ ಅಂತ ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳಿಗೆ ಪಾಪದ ಸಂಬಂಧವಾಗೋದಿಲ್ಲ. ದೇವತೆಗಳಿಗೆ ಯಾವತ್ತೂ ಕೂಡ ಪಾಪಕರ್ಮದ ಲೇಪ ಇಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ನಾವು ಪಾಪಕರ್ಮಗಳನ್ನು ಮಾಡಿದಾಗ ನಮಗೆ ಪಾಪಕರ್ಮಗಳು ಅಂಟುವಂತೆ ದೇವತೆಗಳಿಗೆ ಅಂಟೋದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಜಗನ್ನಾಥದಾಸರು ಸೋದಾಹರಣಪೂರ್ವಕವಾಗಿ ಪತಿಯೊಡನೆ ಮನಬಂದ ತೆರದಲ್ಲಿ ರಮಿಸಿ ಮೋದಿಸಿ ಸುತರ ಪಡದಿಳೆಯೊಳು ಜಿತೇಂದ್ರಿಯಳೆಂದು ಕರೆಸುವಳು. ಕೃತಿಪಥಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷಪ್ರತತಿಗಳು ಸಂಬಂಧಿಸುವವೇ
ಅಚ್ಯುತನ ದಾಸರಿಗೆ, ಪರಮಾತ್ಮನ ದಾಸರಿಗೆ. ತಾನು ಪರಮಾತ್ಮನ ದಾಸ ಅಂದರೆ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋದಾಗ ನಾನಾ ಅವಸ್ಥೆಗಳಲ್ಲಿ ಸ್ತ್ರೀಯರು ಮಲಗಿದ್ರು. ಪಾನಮತ್ತರಾಗಿ, ವಿವಸ್ತ್ರರಾಗಿ, ನಗ್ನರಾಗಿ ಮಲಗಿದ ಸ್ತ್ರೀಯರನ್ನು ನೋಡಿದ ಹನುಮಂತ. ನಾನೇನು ನೋಡಬೇಕು ಅಂತ ಉದ್ದೇಶಪೂರ್ವಕವಾಗಿ ನೋಡಲಿಲ್ಲ. ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕಾದ್ದರಿಂದ ಕಳೆದು ಹೋದ ದನವನ್ನು ಕುರಿಗಳ ಮಧ್ಯದಲ್ಲಿ ಹುಡುಕೋದಾಗಲ್ಲ. ದನವನ್ನು ದನದ ಮಧ್ಯದಲ್ಲೇ ಹುಡುಕಬೇಕು, ಕುರಿಯನ್ನು ಕುರಿಯ ಮಧ್ಯದಲ್ಲೇ ಹುಡುಕಬೇಕು. ಆದ್ದರಿಂದ ಪರಮಾತ್ಮನ ಆಜ್ಞಾಧಾರಕನಾಗಿ ನಾನು ಬಂದು ಸೀತೆಯನ್ನು ಹುಡುಕ್ತಾ ಇದ್ದೇನೆ, ಆದ್ದರಿಂದ ನನಗೆ ಪಾಪ ಬರಲಿಲ್ಲ ಅಂತ ಹನುಮಂತ ಹೇಳುವಂತೆ ಪರಮಾತ್ಮನ ಆಜ್ಞಾಧಾರಕರಾದ ದೇವತೆಗಳಿಗೆ ಪಾಪ ಬರೋದಿಲ್ಲ. ಆದ್ದರಿಂದ ಕರ್ಮಗಳನ್ನು ಮಾಡುವಾಗ ಪರಮಾತ್ಮನ ಆಜ್ಞೆ ಇದು ಎಂಬುದಾಗಿ ತಿಳಿದು ಕರ್ಮಗಳನ್ನು ಮಾಡಿದಾಗ, ನಾನು ನನ್ನದು ಎಂಬತಕ್ಕಂಥ ಅಭಿಮಾನವನ್ನು ಬಿಟ್ಟು ಮಾಡಿದಾಗ ದೇವತೆಗಳಿಗೆ ಪಾಪಕರ್ಮದ ಲೇಪ ಆಗೋದಿಲ್ಲ. ಹೇಗೋ ಹಾಗೆ ನಾವು ಕೂಡ ಯಾವುದೇ ಕೆಲಸವನ್ನು ಮಾಡುವಾಗ ಇದು ಪರಮಾತ್ಮನ ಆಜ್ಞೆ ಅಂತ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಭಾಗವತ ತೃತೀಯ ಸ್ಕಂದದಲ್ಲಿ, ತಾನು ಕರ್ಮಗಳನ್ನು ಮಾಡುವಾಗ ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ಸಹ ಅಪೃಥಗ್ಭಾವ ಸ ಸಾತ್ವಿಕ ಅಂತ ಸಾತ್ವಿಕ ಭಕ್ತರಾಗಬೇಕು. ತ್ರಿಭುವನ ವಿಭವ ಹೇತುಭಿ ವಿಕುಂಠ ಸ್ಮೃತಿಭಿ ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ ಕ್ಷಣೋತ್ಯ ಭದ್ರಾಣಿ ಶಮಂತನೋತಿ ಚ. ಇವೆಲ್ಲ ಶ್ಲೋಕಗಳು ಪರಮಾತ್ಮನ ಕಥಾಮೃತದಲ್ಲಿ ಪರಮಾತ್ಮನ ಆಜ್ಞಾದಲ್ಲಿ ನಾವು ಧಾರಕರಾದರೆ, ಆಜ್ಞಾಧಾರಣ ಮಾಡಿದರೆ ನಮಗೆ ಪಾಪಕರ್ಮಗಳು ಅಂಟೋದಿಲ್ಲ. ನಾವು ಅದನ್ನು ಆ ರೀತಿಯಾಗಿ ತಿಳಿದು ತಾನು ಮಕ್ಕಳನ್ನು ಪಡೆದರೂ ಕೂಡ ಅವಳಿಗೆ ಯಾವ ರೀತಿಯಾದ ಪಾಪ ಬರೋದಿಲ್ಲವೋ ಹಾಗೆ ಶಿಷ್ಯ ಗುರುಗಳ ಮಾತನ್ನು ಕೇಳಬೇಕು, ಅವನಿಗೆ ಪಾಪ ಬರೋದಿಲ್ಲ. ತಂದೆಯ ಮಾತನ್ನು ಮಗ ಕೇಳಬೇಕು, ಗಂಡನ ಮಾತನ್ನು ಹೆಂಡತಿ ಕೇಳುವುದೇ ಅವಳಿಗೆ ಆಜ್ಞಾ. ಆದ್ದರಿಂದ ಅವರ ಆರಾಧನೆಗೆ ಅವರೇ ಮುಖ್ಯ ಪ್ರತಿಮಾ ಎಂಬುದಾಗಿ ತಿಳಿದು ತಾವು ಯಾವತ್ತೂ ಕೂಡ ಪಾಪಕರ್ಮಗಳನ್ನು ಅಂಟಿಸಿಕೊಳ್ಳೋದಿಲ್ಲ ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾ, ಇದನ್ನು ಬಿಟ್ಟು ನಾನು ಸ್ವತಂತ್ರವಾಗಿ ಮಾಡ್ತೇನೆ, ಎಲ್ಲವೂ ನಂದೇ, ಎಲ್ಲವೂ ನಾನೇ ಮಾಡ್ತಕ್ಕಂಥವನು ಎಂಬುವ ಈ ಅಹಂಕಾರಕ್ಕೆ ಒಳಗಾದರೆ ಏನಾಗತ್ತೆ ಅಂತ ಜಗನ್ನಾಥದಾಸರು ಬಹಳ ಸುಂದರವಾದ ಉದಾಹರಣೆಗಳು, ಅದ್ಭುತವಾದ ಉದಾಹರಣೆಗಳು ಜಗನ್ನಾಥದಾಸರಲ್ಲಿ. ಕಾಳಿದಾಸ ಎಲ್ಲರೂ ಬಿದ್ದೋಗಿಬಿಟ್ರು. ಆಯಾ ಸಂದರ್ಭಗಳಲ್ಲಿ ಮನಸ್ಸಿಗೆ ಮನದಟ್ಟಾಗುವಂತೆ ಪ್ರಮೇಯಗಳನ್ನು ಹೇಗೆ ವಾದಿರಾಜರು ಕಷ್ಟತರವಾದ ಪ್ರಮೇಯಗಳನ್ನು ಸರಳ ಮಾಡಿ ಹೇಳ್ತಾರೋ ಹಾಗೆ ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ ಇದಾದ್ದರಿಂದ ಸರಳವಾದ ರೀತಿಯಲ್ಲಿ ಪ್ರಮೇಯಗಳನ್ನು ಮನದಟ್ಟು ಮಾಡಿಕೊಡ್ತಾರೆ ಜಗನ್ನಾಥದಾಸರು. ಹಾಗಾಗಿ ಈ ಪ್ರಮೇಯಗಳನ್ನು ಮನದಟ್ಟು ಮಾಡಿಕೊಡುವ ಸಂದರ್ಭದಲ್ಲಿ ಜಗನ್ನಾಥದಾಸರು ಮುಖ್ಯವಾಗಿ ನಮಗೆ ತಿಳಿಸಿಕೊಡ್ತಕ್ಕಂತಹದ್ದು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಪರಮಾತ್ಮ ಹೇಳಿದ್ದನ್ನು ಬಿಟ್ಟು ನೀನೇ ಸ್ವತಂತ್ರವಾಗಿ ಎಲ್ಲವನ್ನ ಮಾಡ್ತೀನಿ ಅಂದರೆ ಏನಾಗತ್ತೆ ಅಂದರೆ 12ನೇ ಪದ್ಯದಲ್ಲಿ ಹೇಳ್ತಾರೆ, ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆನುತಾ ಜಲಕಿದುರಿಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈದುವನಾದಿಯಲ್ಲಿ ಸರ್ವೇಶ ಕೃಪ್ತಿಯ ಮಾಡಿದುದ ಬಿಟ್ಟು ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆನುತ ಜಲಕೆದುರಿಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈದುವನಾದಿಯಲ್ಲಿ ಸರ್ವೇಶ ಕೃಪ್ತಿಯ ಮಾಡಿದುದ ಬಿಟ್ಟು ಆಸೆಯಿಂದಲೇ ಅನ್ಯರಾರಾಧಿಸುವ ಮಾನವನು. ಪದಚ್ಛೇದ. ಸೂಸಿ ಬಹ ನದಿಯೊಳಗೆ ತನ್ನ ಸಾಹಸ ಸಾಹಸ ತೋರುವೆನು ಎನ್ನುತ್ತ ಜಲಕ್ಕೆ ಎದುರು ಈಸಿದರೆ ಕೈ ಸೋತು ಮುಣಗುವ ಹರಿಯ ಬಿಟ್ಟವನು ಕ್ಲೇಶವೈದುವ ಆದಿಯಲ್ಲಿ ಸರ್ವೇಶ ಕೃಪ್ತಿಯ ಮಾಡಿದುದ ಬಿಟ್ಟು ಆಸೆಯಿಂದಲೇ ಅನ್ಯರ ಆರಾಧಿಸುವ ಮಾನವ. ಒಳ್ಳೆ ಈಜುಗಾರ, ಚೆನ್ನಾಗಿ ಈಜುತ್ತಾನೆ. ಈಜುತ್ತೀನಿ ಎಂಬತಕ್ಕಂಥ ಹಮ್ಮಿನಿಂದ ಎರಡೂ ದಡಗಳ ತುಂಬಿ ಹರಿಯುವ ನದಿಗೆ ಎದುರಾಗಿ ತನ್ನ ಸಾಹಸವನ್ನು ತೋರಿಸ್ತೀನಿ ಅಂತ ಒಂದು ಕಡೆ ನಿಂತು ಸ್ನಾನ ಮಾಡದೆ ಪ್ರವಾಹಕ್ಕೆ ಎದುರಾಗಿ ಈಸಿದ್ರೆ ಏನಾಗುತ್ತೆ? ಕೈ ಸೋತೋಗುತ್ತೆ.
ಪ್ರವಾಹಕ್ಕೆ ಅನುಗುಣವಾಗಿ ಈಸ್ಕೊಂಡು ಹೋದರೆ ಏನೂ ಆಗಲ್ಲ. ಪ್ರವಾಹಕ್ಕೆ ವಿರುದ್ಧವಾಗಿ ಈಸಿದರೆ ಏನಾಗುತ್ತೆ? ಕೈ ಸೋತು ಬಿಡುತ್ತೆ, ಮುಳುಗಿ ಬಿಡ್ತಾನೆ. ಹಾಗೆ ಹರಿಯ ಬಿಟ್ಟವನು ಎರಡು ರೀತಿಯ ಅರ್ಥ. ಹರಿ ಅಂದರೆ ನೀರಿನ ಹರಿ, ಪ್ರವಾಹ. ಹರಿ ಅಂದರೆ ಪರಮಾತ್ಮ. ಸೂಸಿಬಹ ನದಿಯೊಳಗೆ, ಕರ್ಮ ಪ್ರವಾಹದ ಒಳಗೆ ದೇವರನ್ನು ಬಿಟ್ಟು ನಾನೇ ಕರ್ಮಗಳನ್ನು ಮಾಡಿಬಿಡ್ತೀನಿ, ಕರ್ಮಗಳನ್ನು ಉಂಡು ತೀರಿಸಿಬಿಡ್ತೀನಿ, ಭಗವಂತ ಯಾಕೆ ಬೇಕು, ನಾನೇ ಮಾಡಿದ ಕರ್ಮಗಳು ನಾನೇ ತೀರಿಸ್ತೀನಿ, ನನ್ನ ಕೈಯಿಂದಲೇ ಆಗೋದು, ಪರಮಾತ್ಮನ ಸ್ವಾತಂತ್ರ್ಯವನ್ನು ಯಾಕೆ ಚಿಂತನೆ ಮಾಡಬೇಕು ಅಂತ ತನ್ನ ಸಾಹಸವನ್ನು ತೋರಿಸ್ತೀನಿ ಎಂಬುದಾಗಿ ಯಾರು ಜಲಕ್ಕೆ, ಹರಿಗೆ, ಪರಮಾತ್ಮನಿಗೆ, ನೀರಿಗೆ ಎದುರಾಗಿ ಯಾರು ಈಸ್ತಾನೋ ಕ್ಲೇಶವೈದುವ ದುಃಖ ಪಡಬೇಕಾಗತ್ತೆ. ಕೈ ಸೋತೋಗಿಬಿಡುತ್ತೆ. ಕರ್ಮಗಳನ್ನು ಉಂಡು ಮುಗಿಸಲಿಕ್ಕಾಗತ್ತಾ? ಆಗೋದಿಲ್ಲ. ಎಷ್ಟು ಕರ್ಮಗಳಿರುತ್ತೆ ನಮ್ಮದು, ಕರ್ಮದ ರಾಶಿ. ಅದನ್ನು ಉಂಡು ಮುಗಿಸಿ ಕರ್ಮಗಳನ್ನು ಉಂಡು ಮುಗಿಸಿ ನಾನು ಭಗವದ್ ಅನುಗ್ರಹಕ್ಕೆ ಪಾತ್ರನಾಗ್ತೀನಿ ಇರಲಿಕ್ಕೆ ಆಗೋದಿಲ್ಲ. ಪರಮಾತ್ಮನೇ ದರ್ಶನ ಕೊಟ್ಟು ಅನುಗ್ರಹವನ್ನು ಮಾಡಬೇಕು. ಅದನ್ನು ತಿಳಿಯದೆ ಪರಮಾತ್ಮ ಏನು ತೃಪ್ತಿ ಮಾಡಿದ್ದಾನೆ ಅದನ್ನು ಬಿಟ್ಟು ಹೆಚ್ಚಿನ ಸುಖದ ಆಸೆಯಿಂದ, ಒಬ್ಬರಿಗೊಬ್ಬೊಂದು ತೃಪ್ತಿ ಇರುತ್ತೆ, ಇಷ್ಟೇ ಸುಖ ನಿನ್ನ ಯೋಗ್ಯತೆ ಅಂತ, ಅದು ಗೊತ್ತು ಮಾಡಿಸ್ತಾನೆ ದೇವರು ನಮಗೆ. ಆ ತೃಪ್ತಿಯನ್ನು ಬಿಟ್ಟು ಹೆಚ್ಚಿನ ಸುಖದ ಆಸೆಯಿಂದ ಪರಮಾತ್ಮನನ್ನು ಬಿಟ್ಟು ಇತರ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥವನು ದುಃಖವನ್ನೇ ಹೊಂದುತ್ತಾನೆ. ಅದರಿಂದ ದೇವರು ತೃಪ್ತಿ ಮಾಡಿದ್ದನ್ನು ತಿಳ್ಕೋ, ನಿನಗೊಂದು ತೃಪ್ತಿಯ ಜ್ಞಾನವನ್ನು ಮಾಡಿಕೊಡ್ತಾನೆ. 2 ಏಕಾದಶಿ ಬಂದರೆ, ಹರಿವಾಸರ ಬಂದರೆ ಇರಲಿಕ್ಕಾಗದೆ ತಪತಪಿಸಿ ಕುಣಿಯೋನು ವಿಶ್ವಪಂಚಕ ಮಾಡ್ತೀನಿ ಅಂದರೆ ಸಾಧ್ಯವಾ? ಜೊತೆಗೆ ಡಯಾಬಿಟಿಸ್ ಇದೆ, BP ಇದೆ, ಹೇಗೋ ತಳ್ಳಿಕೊಂಡು ಮಾಡಿಕೊಂಡು ಏಕಾದಶಿ ಮಾಡ್ತಾನೆ. ಹಾಗೆ ಮಾಡೋನು ನಾನು ವಿಶ್ವಪಂಚಕ ಮಾಡ್ತೀನಿ ಅಂತ ಡಯಾಬಿಟಿಸ್ ಇದ್ದವನು ಹೋದರೆ ಶ್ರಮಕ್ಕೊಳಗಾಗುತ್ತಾನೆ. ದೇವರು ನೀನು ತೃಪ್ತಿ ಮಾಡಿದ್ದಾನೆ, ಇದೊಂದೇ ಅಲ್ಲ, ಬೇರೆ ಸಾಧನೆ ಮಾಡು ಅಂತ. ಒಂದೇ ಸಾಧನೆ ಅಲ್ಲ, ಎಲ್ಲರಿಗೂ ಒಂದೇ ಅಲ್ಲ. ಕೆಲವರಿಗೆ ಕೈಲಾಗತ್ತೆ ಉಪವಾಸ ಮಾಡ್ತಾರೆ, ಕೆಲವರು ಹರಿನಾಮ ಸ್ಮರಣೆ ಮಾಡಿರಿ, ಕೆಲವರು ತೀರ್ಥಯಾತ್ರೆ ಮಾಡಿರಿ, ಕೆಲವರು ಪಾಠ ಪ್ರವಚನ ಮಾಡಿರಿ, ಕೆಲವರು ದಾನ ಧರ್ಮ ಮಾಡಿರಿ. ಸಾಧನೆಯಲ್ಲಿ ಬಗೆ ಇದೆ. ನಮಗೆ ಯೋಗ್ಯವಾದ ನಮ್ಮ ಜೀವನಕ್ಕೆ, ನಮ್ಮ ಶೈಲಿಗೆ ಪರಮಾತ್ಮ ತೃಪ್ತಿ ಮಾಡಿದ್ದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಗಂಡಸರು ಮಾಡ್ತಾರೆ ಅಂತ ಹೆಂಗಸರು ಮಾಡಿದ್ದೆಲ್ಲ ಗಂಡಸರು ಮಾಡ್ತೇವೆ, ಅವರು ಮಾಡಿದ್ದೆಲ್ಲ ನಾವು ಮಾಡ್ತೇವೆ, ಇವರು ಮಾಡಿದ್ದೆಲ್ಲ ನಾವು ಮಾಡ್ತೀವಿ ಅಂತಲ್ಲ. ನಮಗೆ ಭಗವಂತ ಯಾವ್ಯಾವುದನ್ನು ತೃಪ್ತಿ ಮಾಡಿದ್ದಾನೆ ಅದನ್ನು ಮಾಡಬೇಕು. ಆದ್ದರಿಂದ ಪರಮಾತ್ಮ ಹೇಳ್ತಾನೆ, ಆಧ್ಯಾತ್ಮ ಜೀವನದಲ್ಲೂ ಕೂಡ ಸಾಧಕರಿಗೆ ಇದೇ ವಿವೇಚನೆ ಇರಬೇಕು. ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಶಾಸ್ತ್ರವಿಧಿಯೇ ಪರಮಾತ್ಮನ ಆಜ್ಞೆ. ಅದನ್ನು ಬಿಟ್ಟು ತನ್ನಿಚ್ಛಾನುಸಾರವಾಗಿ ನಡೆದರೆ ಅವನ ಜೀವನದ ಉದ್ದೇಶ ಸಿದ್ಧಿಯಾಗೋದು. ಅವನಿಗೆ ಇಹದಲ್ಲೂ ಸುಖವಿಲ್ಲ, ಪರದಲ್ಲಿಯೂ ಗತಿ ಇಲ್ಲ. ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವನ ಸಂಶಯ. ಯೋಗ್ಯತೆಗೆ ಮೀರಿದ್ದನ್ನು ನಾವು ಮಾಡಲಿಕ್ಕೆ ಹೋದರೆ ಕೆಳಗೆ ಬೀಳುತ್ತೇವೆ. ಇತಿ ಭವಿಷ್ಯತ್ ಪರ್ವವಚನಂ ಅಂತಾರೆ. ಆದರೆ ಪರಮಾತ್ಮನಿಗೆ ಮೊರಹೊಕ್ಕು ಬಿಟ್ಟರೆ, ಹರಿಯನ್ನು ಬಿಡದೆ, ಪ್ರವಾಹಕ್ಕೆ ಎದುರೀಸದೆ, ಹರಿಗೆ ಅನುಗುಣವಾಗಿ, ಪ್ರವಾಹಕ್ಕೆ ಅನುಗುಣವಾಗಿ ಹೋದರೆ ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ಎಂದಿಗೂ ನಮಗೆ ಅಮಂಗಳ ಆಗೋದಿಲ್ಲ, ಪರಮ ಮಂಗಳವೇ ಆಗತ್ತೆ. ದೇವರನ್ನು ಬಿಟ್ಟರೆ, ಹರಿಯ ಬಿಟ್ಟವ ಅಂದರೆ ದೇವರನ್ನು ಬಿಟ್ಟವನು ಅಂತ. ಕೌರವ ಸತ್ತ, ಹರಿಯನ್ನು ನಂಬಿದ ಪಾರ್ಥ ಗೆದ್ದ. ಅಯೋಗ್ಯ ದುರ್ಯೋಧನ ಅಯೋಗ್ಯತನದಿಂದ, ಪಾಪದ ರೀತಿಯಿಂದ ಪಾಂಡವರ ರಾಜ್ಯವನ್ನು ತಾನು ಗೆದ್ದು ಅನಾಯಾಸದಿಂದ ರಾಜ್ಯವನ್ನು ಅಪಹಾರ ಮಾಡಿ ಕೊಡೋದಿಲ್ಲ ಅಂದ. ಪರಮಾತ್ಮನ ರಣನ ನೀತಿಗೆ ಎದುರಾಗಿ ನಿಂತು ಶೋಚನೀಯವಾಗಿ ರಾಜಾಧಿರಾಜನಾಗಿರ್ತಕ್ಕಂಥ ದುರ್ಯೋಧನ ಕೆಳಗೆ ಬಿದ್ದು ಸತ್ತ. ಆದ್ದರಿಂದ ನಮಗೆ ದೇವರು ಬೇಕು, ದೇವರು ತೃಪ್ತಿ ಮಾಡಿದ್ದು ಬೇಕೇ ಹೊರತು ಮತ್ತೊಂದು ಬೇಕಲ್ಲ. ಆದ್ದರಿಂದ ಪರಮಾತ್ಮ ಏನು ತೃಪ್ತಿ ಮಾಡಿದ್ದಾನೆ, ದೇವರು ಬೇಕು ನಮಗೆ. ಹರಿಯನ್ನು ಬಿಡಬಾರದು. ಅರ್ಜುನ ಹರಿಯನ್ನು ಬಿಡಲಿಲ್ಲ, ನೀನೇ ಬೇಕು ಅಂದ. ದುರ್ಯೋಧನ ಏನಂದ? ಸೈನ್ಯ ಬೇಕು ಅಂದ. ಯಾವುದು? ಪರಮಾತ್ಮನ ನಾರಾಯಣ ಬಲ ಎಂಬುದನ್ನು ತೊಗೊಂಡು ಹೋದ. ಪುರುಷಾರ್ಥವನ್ನು ಪರಮಾತ್ಮ ಕೊಟ್ಟದ್ದನ್ನು, ದೇವರು ಕೊಟ್ಟದ್ದನ್ನು ತೊಗೊಂಡು ಹೋದ. ನಿನ್ನಿಂದ ನನಗೇನಾಗಬೇಕು ಅಂದ. ದೇವರು ಬೇಕಾಗಿಲ್ಲ ಅಂದ. ಹರಿಯ ಬಿಟ್ಟವನು ಕ್ಲೇಶವೈದುವನು. ಅನ್ಯರ ಆರಾಧನೆ ಮಾಡಿದರೆ, ದೇವರನ್ನು ಕೈಬಿಟ್ಟು ದೇವರನ್ನೇ ನಂಬಿದ ಪಾಂಡವರು
ಪ್ರತಿಯೊಂದು ಕಾರ್ಯದಲ್ಲೂ ಪರಮಾತ್ಮನೇ ನಮಗೆ ಬೇಕು, ಬೇರೊಬ್ಬರು ಬೇಡ ಅಂತ ಪ್ರತಿಯೊಂದು ಕಾರ್ಯದಲ್ಲೂ ಭಗವಂತನನ್ನೇ ನಂಬಿದ ಪಾಂಡವರು ಗೆದ್ದರು. ಆದ್ದರಿಂದ ಪರಮಾತ್ಮನೂ ಕೂಡ ಕ್ಲುಪ್ತ ಮಾಡಿದ್ದಾನೆ. ಅವನು ಅವತಾರ ಮಾಡಿದ್ಯಾಕೆ? ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತಿದು ಕ್ಲುಪ್ತಿಯಾಗಿತ್ತು. ಕೌರವರ ವಿನಾಶ ನಿಶ್ಚಿತವಾಗಿತ್ತು. ದುರಾಸೆಗೋಸ್ಕರವಾಗಿ ವ್ಯರ್ಥ ಪ್ರಯತ್ನ ಮಾಡಿ ಸೋತ ದುರ್ಯೋಧನ. ಆದ್ದರಿಂದ ಪ್ರವಾಹಕ್ಕೆ ಎದುರಾಗಿ ನಮ್ಮ ತೋಳ್ಬಳವನ್ನು ನಂಬಬಾರದು. ನಮ್ಮ ತೋಳ್ಬಳ ಎಷ್ಟು, ನೀರಿನ ಬಲ ಎಷ್ಟು. ಆದ್ದರಿಂದ ದೊಡ್ಡ ಸೈನ್ಯದ ಗಾತ್ರವನ್ನು 11 ಅಕ್ಷೋಹಿಣಿ ಸೈನ್ಯದ ಗಾತ್ರವನ್ನು ನಂಬಿ ದುರ್ಯೋಧನ ಹಾಳಾದ, ನೆಲಕಚ್ಚಿದ. ಆದರೆ ದೇವರನ್ನು ನಂಬಿದ, ಬೇರೆ ಯಾರಿಗೂ ದುಃಖ ಆಗಲಿಲ್ಲ. ದೇವರನ್ನು ನಂಬಿದ ಅಶ್ವತ್ಥಾಮಾಚಾರ್ಯರು ಉದ್ಧಾರ ಆದರು, ಅವರಿಗೆ ಕ್ಲೇಶವೂ ಆಗಲಿಲ್ಲ. ಕೃಷ್ಣನ ಪ್ರತಿಜ್ಞೆಗೆ ವಿರುದ್ಧವಾಗಿ ಭೀಷ್ಮ ಪ್ರತಿಜ್ಞೆ ಮಾಡಿದರೂ ಅವರು ಸೋಲಿಲ್ಲ. ಅಶ್ವತ್ಥಾಮ ಪರೀಕ್ಷಿತನನ್ನು ವಧೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಅದನ್ನು ಸೋಲಿಲ್ಲ. ಅಶ್ವತ್ಥಾಮನ ಮಾತಿನಂತೆ ಪರಮಾತ್ಮ ಪರೀಕ್ಷಿತನನ್ನು ಕೊಂದ, ತಾನು ಬದುಕಿಸಿದ. ಹಾಗಾಗಿ ದೇವತೆಗಳಿಗೆ ಮುಕ್ತಿ, ಅಸುರರಿಗೆ ತಮಸ್ಸು ಅಂತ ಪರಮಾತ್ಮ ಸಿದ್ಧ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ದೈತ್ಯರಿಗೆ ತಮಸ್ಸು ಅಂತ ಸಿದ್ಧವಾಗಿದೆ. ಸುರಾಣಕರು ಎಂಬತಕ್ಕಂಥ ದೈತ್ಯರು ತಮಗೆ ಕ್ಲುಪ್ತವಾದ ತಮಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಅವರೇನು ಮಾಡಿದ್ದಾರೆ? ಮೋಕ್ಷ ಬೇಕು ಅಂತ ಬ್ರಹ್ಮದೇವರಿಂದ ವರವನ್ನು ಪಡೆದರು. ತಮಗೆ ಕ್ಲುಪ್ತವಾದ ತಮಸ್ಸನ್ನು ಬಿಟ್ಟು ದುರಾಸೆಯಿಂದ ಮುಕ್ತಿಯನ್ನು ಸಂಪಾದನೆ ಮಾಡತಕ್ಕಂಥ ಸಾಹಸವನ್ನು ತೋರಿಸಲಿಕ್ಕೆ ಹೊರಟರು. ಹರಿಯನ್ನು ಬಿಟ್ಟು ಬ್ರಹ್ಮದೇವರನ್ನು ಆರಾಧನೆ ಮಾಡಿದರು. ಆದರೆ ಅವರಿಗೆ ತಮಸ್ಸಿಗೆ ಏನು ಸಿಕ್ತು? ದೇವರನ್ನು ಬಿಟ್ಟಿದ್ದರಿಂದ ಸುರಾಣಕಾನ್ ಸ್ತಮೋನೇತುಂ ತತ್ಯಾಜೇವ ಸನಾಚ ಜಾನಕೀಂ ವ್ಯಾಪ್ತತ್ವಾತ್ ನಿರವದ್ಯತ್ವಾಚ್ಚ. ಪರಮಾತ್ಮ ಏನು ಮಾಡಿದ? ತಾನು ಲಕ್ಷ್ಮೀ ಸರ್ವತ್ರ ವ್ಯಾಪ್ತ. ಸುರಾಣಕರಿಗೆ ಅಂಧನ್ ತಮಸ್ಸನ್ನು ಕೊಡಲಿಕ್ಕೆ ಅನ್ಯರ ಆರಾಧನೆ ಮಾಡಿದ ಬ್ರಹ್ಮಾದಿ ದೇವತೆಗಳನ್ನು ಆರಾಧನೆ ಮಾಡಿದವರೆಲ್ಲರೂ ಸುರಾಣಕಾದಿ ದೈತ್ಯರು ಅಗಸರಾಗಿ ಹುಟ್ಟಿದ್ದವರು ಅಂಧನ್ ತಮಸ್ಸನ್ನು ಪಡೆದಿದ್ದಾರೆ. ಲಕ್ಷ್ಮೀದೇವಿಯನ್ನು ತ್ಯಾಗ ಮಾಡಲಿಲ್ಲ. ತಸ್ಯಾ ತ್ಯಾಗ ಕಥಂ ಭವೇತ್? ಲಕ್ಷ್ಮೀದೇವಿಯ ತ್ಯಾಗ ಸೀತಾದೇವಿಯ ತ್ಯಾಗ ಆಗಲಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯ ತ್ಯಾಗ ಆಗಲಿಲ್ಲ. ವ್ಯಾಪ್ತತ್ವಾತ್ ನಿರವದ್ಯತ್ವಾಚ್ಚ. ಇಬ್ಬರೂ ದೋಷರಹಿತರಾದ್ದರಿಂದ ಲಕ್ಷ್ಮೀದೇವಿ ಯಾವತ್ತೂ ನಿರವದ್ಯಳಾದ್ದರಿಂದ ಅವಳಿಗೆ ಯಾವ ದೋಷವೂ ಬರಲಿಲ್ಲ. ದೇವರು ತೃಪ್ತಿ ಮಾಡಿರ್ತಾನೆ. ಇವರು ಅಂಧನ್ ತಮಸ್ಸಿಗೆ, ಇವರು ಮೋಕ್ಷಕ್ಕೆ, ಇವರು ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಅಂತ ಆ ತೃಪ್ತಿಯನ್ನು ದೇವರು ತೋರಿಸ್ತಾನೆ, ನಮಗೆ ಅವಾಗವಾಗ ತೋರಿಸ್ತಾನೆ. ನಾವಿಂಥವರೇ, ತಮೋಯೋಗ್ಯರಲ್ಲ, ನಾವು ರಾಜಸರಲ್ಲ, ನಾವು ಸಾತ್ವಿಕರಲ್ಲವೋ ರಾಜಸರೋ, ಇದನ್ನು ದೇವರು ತೋರಿಸ್ತಾನೆ. ಅದನ್ನು ನಮ್ಮ ಮನಸ್ಸಿಗೆ ತಂದು ಕೊಡ್ತಾನೆ. ಅದರಂತೆ ಆಚರಣೆ ಮಾಡಿಸ್ತಾ ಇರ್ತಾನೆ. ಅದನ್ನು ವಿಷಯಗಳನ್ನು ತಿಳ್ಕೋಬೇಕು. ಹಾಗೆ ತಿಳ್ಕೊಂಡು ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವುದನ್ನು ಜಗನ್ನಾಥದಾಸರು ಸೂಸಿಬಗ ನದಿಯೊಳಗೆ ತನ್ನ ಸಾಹಸ ತೋರುವೆನೆನುತ ಜಲಕ್ಕೆ ದುರಿಸಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು ಕ್ಲೇಶವೈದುವನು ಆದಿಯಲ್ಲಿ ಸರ್ವೇಶ ಕೃಪ್ತಿಯ ಮಾಡಿದುದ ಬಿಟ್ಟು ಆಸೆಯಿಂದಲಿ ಅನ್ಯರಾರಾಧಿಸುವ ಮಾನವನು. ಆದ್ದರಿಂದ ಇತರ ದೇವತೆಗಳನ್ನು ಆರಾಧನೆ ಮಾಡಿ, ಬ್ರಹ್ಮಾದಿ ದೇವತೆಗಳನ್ನು ಆರಾಧನೆ ಮಾಡಿ, ಪರಮಾತ್ಮ ನಮಗಿಲ್ಲದೇ ಇದ್ರೇನು? ಇತರ ದೇವತೆಗಳೆಲ್ಲ ಪರಮಾತ್ಮನಿಗೆ ಪ್ರತಿಮೆಗಳೇ ಹೊರತು ಅವರೇ ದೇವತೆಗಳಲ್ಲ, ಅವರೇ ದೇವರಲ್ಲ, ಅವರೇ ಈಶ್ವರಲ್ಲ. ಪರಮಾತ್ಮನಿಗೆ ಪ್ರತಿಮೆ ಯಾರು? ಬ್ರಹ್ಮಾದಿ ದೇವತೆಗಳು. ಅವರನ್ನೇ ದೇವರಂತ ಉಪಾಸನೆ ಮಾಡಬಾರ್ದು. ತನುವೇ ನಾನೆಂಬುವನು ಸತಿಸುತ್ತ ಧನಾದಿಗಳೇ ತನ್ನವರೆಂಬುವನು. ಇವರೆಲ್ಲ ದೈತ್ಯರು ಅಂತ ಹೇಳಿದ್ದಾರೆ. ಅವರು ಅದಕ್ಕೆ ದೇವರ ಬಳಿಗೆ ಬರೋದಿಲ್ಲ ನೋಡ್ರಿ. ತಪಸ್ಸು ಮಾಡಲಿಕ್ಕೆ ದೇವರ ಬಳಿಗೆ ಬರೋದಿಲ್ಲ. ಬ್ರಹ್ಮಾದಿ ದೇವತೆಗಳಿಂದ ವರವನ್ನು ಪಡೆಯುತ್ತಾರೆ, ಪರಮಾತ್ಮನಿಂದ ಸಾಯ್ತಾರೆ. ರುದ್ರದೇವರಿಂದ ವರ ಪಡೆಯುತ್ತಾರೆ, ಪರಮಾತ್ಮನಿಂದ ಸಾಯ್ತಾರೆ. ದೇವರು ತೃಪ್ತಿ ಮಾಡಿದ್ದಾನೆ ನಿಮಗೆ ಎಲ್ಲ ಇದು ಅಂತ, ಆದರೂ ಸಾಹಸಕ್ಕೆ ಒಳಗಾಗುತ್ತಾರೆ, ದೇವರನ್ನು ಬಿಡುತ್ತಾರೆ. ಅನ್ಯ ದೇವತೆಗಳನ್ನು ಪರಮಾತ್ಮನೇ ಇವರು ಅಂತ ತಿಳಿದು, ಇವರೇ ಸರ್ವೋತ್ತಮ ಅಂತ ತಿಳಿದು ಅವರ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ಮಾಡಿ ಅವರು ಒಳಗಾಗುತ್ತಾರೆ ಎಂಬುದನ್ನು ಜಗನ್ನಾಥದಾಸರು ಇದನ್ನು ನಮಗೂ ಹೇಳಿಕೊಟ್ಟಿದ್ದಾರೆ. ದೇವತೆಗಳು ಕೂಡ ಪರಮಾತ್ಮನ ಆಜ್ಞೆಯನ್ನು, ದೇವರು ತೃಪ್ತಿ ಮಾಡಿದ್ದನ್ನು ವಿರೋಧ ಮಾಡೋದಿಲ್ಲ. ಪರಮಾತ್ಮ ತೃಪ್ತಿ ಮಾಡಿದ್ದಕ್ಕೆ ಅನುಸಾರವಾಗಿ ಸಂಸಾರದಲ್ಲಿ ತಮಗೆ ಹೇಳಿದ ಕೆಲಸವನ್ನು ತಾವು ಮಾಡ್ತಾರೆ. ಅನ್ಯರ ಆರಾಧನೆ ಮಾಡೋದಿಲ್ಲ. ದೇವತೆಗಳು ಕೂಡ
ಇತರ ದೇವತೆಗಳ ಆರಾಧನೆಯನ್ನು ಮಾಡೋದಿಲ್ಲ. ದೇವತೆಗಳೆಲ್ಲ ಪರಮಾತ್ಮನಿಗೆ ಮೊರೆ ಹೋಗುತ್ತಾರೆ. ನೋಡಿರಿ, ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋದರೆ ಬ್ರಹ್ಮದೇವರು ಏನು ಮಾಡ್ತಾರೆ? ಪರಮಾತ್ಮನ ಬಳಿಗೆ ಕರ್ಕೊಂಡು ಹೋಗುತ್ತಾರೆ. ಕ್ಷೀರಸಾಗರದ ಬಳಿಗೆ ಹೋಗುತ್ತಾರೆ. ಹೋಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ. ಪರಮಾತ್ಮನ ಆರಾಧನೆಯನ್ನು ಮಾಡಿ ಕೊನೆಗೆ ಅವರು ಏನಾಗುತ್ತಾರೆ? ತಾವು ಸುಖವನ್ನು ಪಡೀತಾರೆ. ಬ್ರಹ್ಮಾದಿ ದೇವತೆಗಳು ಕೆಲವು ಕಾಲದ ಸುಖವನ್ನು ನಮಗೆ ಅವರು ಕೊಟ್ಟರೂ ಕೂಡ ಶಾಶ್ವತವಾದ ಸುಖ ಕೊಡೋದಿಲ್ಲ ಎಂಬುದನ್ನು ಪುರಾಣಗಳಲ್ಲಿ ಅನೇಕರು ಹೇಳ್ತಾರೆ. ಋತೇ ಕೈವಲ್ಯಮಾತ್ಮನಃ, ನಿಮಗೆ ಮೋಕ್ಷ ಬೇಕು ಅಂದರೆ ದೇವರನ್ನೇ ಕೇಳ್ರಿ, ಲೌಕಿಕ ಆಸೆಗಳನ್ನು ಮಾತ್ರ ನಾವು ಈಡೇರಿಸ್ತೇವೆ. ಅದಕ್ಕಾಗಿ ಅನ್ಯರ ಆರಾಧನೆಯನ್ನು ಮಾಡಬೇಡ್ರಿ. ಪರಮಾತ್ಮನನ್ನು ಮೋಕ್ಷ ಸುಖಕ್ಕೋಸ್ಕರವಾಗಿಯೇ ಬಯಸಿದರೆ ಪರಮಾತ್ಮ ಭತ್ತವನ್ನು ಬೆಳೆದವನಿಗೆ ಹುಲ್ಲು ತಾನಾಗೆ ಸಿಗುವಂತೆ ಲೌಕಿಕ ಸುಖಗಳು ತಾನಾಗೇ ಸಿಗುತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಬೇಕಾಗಿಲ್ಲ. ಆದ್ದರಿಂದ ಜಗನ್ನಾಥದಾಸರು ಈ ಸರ್ವಪ್ರತೀಕ ಸಂಧಿಯಲ್ಲಿ ಇದನ್ನೆಲ್ಲವನ್ನೂ ಕೂಡ ನಮಗೆ ನಿರೂಪಣೆ ಮಾಡ್ತಾ ಮತ್ತೊಂದು ಮಾತನ್ನು ಜಗನ್ನಾಥದಾಸರು ಹೇಳ್ತಾರೆ. ನಾವು ಮಾಡುವ ಕೆಲಸಗಳೆಲ್ಲವೂ ಕೂಡ ಅದರಲ್ಲಿ ನಮಗೇನಾಗಿಬಿಡುತ್ತೆ? ಅಹಂಕಾರ ಬರುತ್ತೆ. ಅಹಂಕಾರ ಬಂದು ನಾನು ಮಾಡ್ತಾ ಇದ್ದೀನಿ ಎಂಬತಕ್ಕಂಥದ್ದಾಗಿ ಸತ್ಕರ್ಮಗಳನ್ನು ಮಾಡಿಬಿಡ್ತೀವಿ. ಆ ಸತ್ಕರ್ಮಗಳನ್ನು ನಾವೇ ಮಾಡ್ತಾ ಇದ್ದೀವಿ ಅಂತ ತಿಳಿದು ನಾವು ಮಾಡಿದರೆ ಏನಾಗತ್ತೆ? ಅದು ನಮಗೆ ಫಲವನ್ನು ಕೊಡೋದಿಲ್ಲ. ಸತ್ಕರ್ಮವೇ ಆಗಿರಬಹುದು. ದೇವರಲ್ಲಿ ಭಕ್ತಿ ಇಲ್ಲದೆ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ, ನೈಷ್ಕರ್ಮಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ. ಯಾವುದೇ ಕೆಲಸವನ್ನು ಮಾಡುವಾಗ ನಾಹಂಕರ್ತ ಹರಿಕರ್ತ ಎಂಬುದು ಚೆನ್ನಾಗಿ ಜ್ಞಾನ ಇರಬೇಕು. ಆದರೆ ಏನು ಮಾಡೋದು? ಲಿಂಗ ಶರೀರದಲ್ಲಿ ಬಂದ ನಮಗೆ ನಾನೇ ಮಾಡ್ತೀನಿ ಎಂಬತಕ್ಕಂಥ ಅಹಂಕಾರ ಬರುತ್ತೆ. ಅದನ್ನು ಬಿಡಬೇಕು ಅಂತಲೇ ಪರಮಾತ್ಮ ಕಾಮಕ್ರೋಧಾದಿರ್ಮಲೈಹಿ ವೀತಮ್ಯತ ಅಂತ ಪರಮಾತ್ಮ ಹೇಳ್ತಾನೆ. ಅಹಮ್ಮಭಾಭಿಮಾನೋತ್ತೈಹಿ ಕಾಮಲೋಭಾದಿರ್ಮದೈಹಿ, ಅಹಂಕಾರ ಮಮಕಾರಾದಿಗಳಿಗೆ ಕಾಮಕ್ರೋಧಾದಿಗಳಿಗೆ ಒಳಗಾಗಿ ಮನಸ್ಸು ನಮ್ಮನ್ನು ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಕಾಮಕ್ರೋಧಾದಿಗಳ ವಿಕಾರಕ್ಕೊಳಗಾಗುತ್ತೀವಿ. ಅದಕ್ಕೆ ಅದು ಹೋಗಬೇಕಾದರೆ ಸಜ್ಜನರ ಸಂಘದಲ್ಲಿ ಪರಮಾತ್ಮನ ಅನುಗ್ರಹ ಮಾಡತಕ್ಕಂತಹ, ಪರಮಾತ್ಮನ ಅನುಗ್ರಹ ಸಿಗತಕ್ಕಂಥ ಕಥೆಗಳ ಶ್ರವಣ ಅದನ್ನು ಮಾಡ್ತಾ ಇದ್ದರೆ ನಾಹಂಕರ್ತ ಎಂಬತಕ್ಕಂತಹ ಜ್ಞಾನ ನಮಗೆ ಸ್ಥಿರವಾಗತ್ತೆ ಎಂಬುದನ್ನು ಕೂಡ ಜಗನ್ನಾಥದಾಸರು ಮತ್ತೊಂದು ಉದಾಹರಣೆಯ ಪೂರ್ವಕವಾಗಿ ನಮಗೆ ಹೇಳ್ತಾರೆ. ನಾನು ನನ್ನದು ಎಂಬ ಜಡಮತಿ ಮಾನವನು, ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳು ದಾನವರು ಸೆಳೆದು ಇವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವಕ ಪಿತ್ತ ಫಲ ಭಕ್ಷಿಸಿದ ಓಲಹುದು. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳು ದಾನವರು ಸೆಳೆದೊಯ್ವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವಕ ಪಿತ್ತ ಫಲ ಭಕ್ಷಿಸಿದ ಓಲಹುದು. ಪದಚ್ಛೇದ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳು. ಎಷ್ಟು ಸುಖವಾಗಿ ಹೇಳ್ತಾರೆ ನೋಡಿ ದಾಸರಾಯರು. ದಾನವರು ಸೆಳೆದೊಯ್ವರು ಅಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓಲಹುದು. ಜಡಮತಿ ಜಡಕರ್ಮ, ಜಡಸ್ನಾನ, ಜಡದಲ್ಲಿ ಪೂಜೆ ಇವೆಲ್ಲ ನಾವು ಮಾಡ್ತೀವಿ. ಜಡಮತಿ ಮಾನವ ದಿನದಲ್ಲಿ ಮಾಡತಕ್ಕಂಥ ಸ್ನಾನ ದೇವಾರ್ಚನೆ ಮೊದಲಾದ ಎಲ್ಲ ಪುಣ್ಯಕರ್ಮಗಳನ್ನು ದಾನವರು ತೊಗೊಂಡು ಹೋಗಿಬಿಡ್ತಾರೆ. ಪೋಸ್ಟು ಸರಿಯಾಗಿ ಮಾಡದೇ ಇದ್ದರೆ ದೈತ್ಯರು ತೊಗೊಂಡು ಹೋಗಿಬಿಡ್ತಾರೆ. ಶ್ರೀನಿವಾಸನು ಸ್ವೀಕರಿಸೋದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಮದ್ದಾನೆ ಪಕ್ವ ಕಪಿತ್ತ ಭಕ್ಷಿಸಿದ ಓಲಹುದು ಅಂತ. ನಾನು ನನ್ನದು ಅಂತ ಅನ್ನಬಾರದಂತೆ. ಪೂಜೆಯಲ್ಲಿ ಹೇಳ್ತೇವೆ, ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್
ವಿಪ್ರತಮಂ ಕವೀನಾಂ ನ ಋತೆ ತ್ವತ್ಕ್ರಿಯತೆ ಕಿಂಜನಾರೆ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಸ್ವಾಮಿ, ನನ್ನೊಳಗೆ ನೀನೇ ಕೂತು ನಿನ್ನ ಪೂಜೆಯನ್ನು ನೀನೇ ಮಾಡ್ಕೋ. ಇದೇ ಒಂದು ವಿಚಿತ್ರವಾದ ಪೂಜೆ. ಎಲ್ಲ ಇಂದ್ರಿಯ ಸಮೂಹಗಳಿಗೆ ನೀನು ಒಡೆಯ. ನನಗೇನು ಯೋಗ್ಯತೆ ಇಲ್ಲ, ನೀನು ನಿಂತು ಮಾಡಿಸಬೇಕು, ನೀನು ನಿಂತು ಪುಣ್ಯ ಕೊಡಬೇಕು, ಪುಣ್ಯದ ಫಲವನ್ನು ನೀನು ಉಣಿಸಬೇಕು. ಆದ್ದರಿಂದ ಭಗವಂತನನ್ನು ಹೀಗೆ ಕೇಳ್ತೇವೆ. ಆದರೆ ಬಾಯಲ್ಲಿ ಬರ್ತಾ ಇರುತ್ತೆ ಮಂತ್ರ, ಮನಸ್ಸಲ್ಲಿ ನಾನು ಮಾಡ್ತೀನಿ ಎಂಬತಕ್ಕಂಥ ಅಹಂಕಾರ ಕೂತಿರುತ್ತೆ. ಅದಕ್ಕೆ ವಿಜಿತ ನಮ್ಮ ಜಗನ್ನಾಥ ಪುರಂದರದಾಸರು ಒಂದು ಮಾತನ್ನು ಹೇಳ್ತಾರೆ. ನೀನು ಹೇಳ್ತಾನೆ ಇರ್ತೀವಿ ಸ್ವಾಮಿ, ನಾ ಅಹಂಕರ್ತ ಹರಿಕರ್ತ ನ್ಯಾ ಮಾಡು ಮಾಡು ಅಂತ ನೀನು ಹೇಳ್ತೀನಿ ನಿಜ. ಆದರೆ ನಮಗದು ಬಿಡಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕು ಅಂದ. ಅದಕ್ಕೆ ಕೃಷ್ಣ ಅಂದ, ಪ್ರಾತಃಪ್ರಭೃತಿ ಸಾಯಾಂತಂ ಸಾಯಾತಿ ಪ್ರಾತರಂ ತಥಾ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಗೋವಿಂದ ತತ್ಕುರುಶ್ವ ಮದರ್ಪಣ. ತಪಸ್ಯಸಿ, ಏನೇನು ಮಾಡ್ತಿ ಅದೆಲ್ಲವನ್ನು ನನಗೆ ಅರ್ಪಣೆ ಮಾಡು ಅಂತ ಪರಮಾತ್ಮ ಹೇಳಿದೆ. ಸರಿ, ಎಷ್ಟು ಸರಿ ನಾನು 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 ನಂದು ನಂದು ಅಂತ ಅನ್ನೋದಿಲ್ಲ ಅಂತಲೇ ಇರ್ತೀವಲ್ಲ. ಅದಕ್ಕೆ ಪುರಂದಾಸರು ಒಂದು ಹೇಳ್ತಾರೆ, ಸ್ವಾಮಿ ರಾತ್ರಿ ಮಲಗುವಾಗ ದೇವರಿಗೆ ಅನ್ನಬೇಕಂತೆ, ಬೆಳಗಿನಿಂದ ಸಾಯಂಕಾಲ ತನಕ ಮಾಡಿದ್ದೆಲ್ಲ ನೀನೇ ಮಾಡಿದ್ದು, ನಿನಗೇ ಆಗಿದ್ದು, ಆ ಪುಣ್ಯದ ಫಲವೆಲ್ಲ ನಿನಗೇ ಸೇರಲಿ ಅಂತ ದೇವರಿಗೆ ಹೇಳಬೇಕಂತೆ. ಅದು ಎಷ್ಟು ಬಾರಿ ಮಾಡಿದ್ದೇವೆ, ಎಷ್ಟು ಬಾರಿ ನಾನು ನಂದು ಅಂತಂದಿದ್ದೇವೆ ಗೊತ್ತಿಲ್ಲ. ದೇವರ ವಿಸ್ಮರಣೆಯಿಂದ ಅನೇಕ ಕರ್ಮಗಳನ್ನು ಮಾಡಿದ್ದೇವೆ. ದೇವರ ಪೂಜೆ ಮಾಡುವಾಗಲೇ ದೇವರ ವಿಸ್ಮರಣೆ ನಮಗೆ ಬಂದಿರುತ್ತೆ. ಅರ್ಧ ಗಂಟೆಯ 1 ಗಂಟೆಯ ದೇವರ ಪೂಜೆಯಲ್ಲಿ ಎಷ್ಟೋ ವಿಚಾರಗಳು ಬೇರೆ ಬೇರೆ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿ ಆ ದೇವರ ವಿಸ್ಮರಣೆಯಿಂದ ಮಾಡಿ ಸತ್ಕರ್ಮಗಳನ್ನು ಮಾಡಿದ್ದನ್ನು ದೈತ್ಯರು ಕೊಟ್ಟು ಬಿಡ್ತಾನೆ ಪರಮಾತ್ಮ. ಅದಾಗಬಾರ್ದು ಅಂದರೆ ಏನು ಮಾಡಬೇಕು? ಸಾಯಂಕಾಲವಾದರೂ ಅರ್ಪಣೆ ಮಾಡು. ಸರಿತು ಪ್ರವಾಹಗಳು ಕಂಡರೆಯೂ ಸರಿ, ಕಾಣದಿದ್ದರೆ ಸರಿ ಮರಳಿ ಮಜ್ಜನ ಪಾನಗಳಿಂದ. ಟೈಮು ನದಿ ಅದನ್ನು ನಾವು ನೋಡೋದಿಲ್ಲ, ಅದರ ಪಾಡಿದ ಟೈಮ್ ಹೋಗ್ತಾ ಇರುತ್ತೆ, ನದಿ ಹರಿತಾ ಇರುತ್ತೆ. ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ, ಟೈಮಿಗೆ ಸರಿಯಾಗಿ ಸತ್ಕರ್ಮವನ್ನು ಮಾಡಿದರೆ ಪುಣ್ಯ. ಆದರೆ ಆಗಾಗಿಲ್ಲ. ಜ್ಞಾನೋತ್ತರದಲ್ಲಿ ತನಗರ್ಪಿಸಲು ಜ್ಞಾನ ಬರುತ್ತೆ. ಉತ್ತಮ ಜ್ಞಾನ ಕೊಟ್ಟ ಉಪನ್ಯಾಸಗಳನ್ನು ಕೇಳಿದ್ವಿ, ಸಜ್ಜನರಲ್ಲಿ ಪಾಠ ಪ್ರವಚನಗಳನ್ನು ಕೇಳಿದ್ವಿ ಎಂದಾಗ ಒಳ್ಳೆಯ ಜ್ಞಾನ ಬಂತು. ಆಗಲಾದರೂ ದೇವರಿಗೆ ಅರ್ಪಣೆ ಮಾಡು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ. ಒಳ್ಳೆಯ ಸತ್ಕರ್ಮವನ್ನು ಮಾಡಿ ನಾನು ಮಾಡಿದೆ ಅಂದ್ಬಿಟ್ರೆ ಪಾಪ ಬಂದುಬಿಡುತ್ತೆ, ಸತ್ಕರ್ಮ ವೇಸ್ಟ್ ಆಗುತ್ತೆ. ಅದು ಪುಣ್ಯ ಬರಬೇಕು ಅಂದರೆ ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡಬೇಕು, ದೇವರಿಗೆ ಅರ್ಪಣೆ ಮಾಡಬೇಕು. ಆದ್ದರಿಂದ ಜಡಮತಿ ಮಾನವನಾದವನು ಸದಾ ಶರೀರ ಮತ್ತು ಇಂದ್ರಿಯಗಳಲ್ಲಿ ವಿಷಯ ಪದಾರ್ಥಗಳಲ್ಲಿ ನಾನು ನನ್ನದು ಎಂಬತಕ್ಕಂಥ ಅಭಿಮಾನವನ್ನು ಪಡಿತೀವಿ. ಶರೀರ ಇಂದ್ರಿಯಾದಿಗಳು ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ಇಂದ್ರಿಯ, ನಂದೇ ವಿಷಯ ಅಂತ ಗಾಢವಾದ ಅಭಿಮಾನ ಅವನಿಗೆ ಬಂದುಬಿಡುತ್ತೆ. ಈ ವಿಷಯದ ಪದಾರ್ಥಗಳೆಲ್ಲ ನನ್ನ ಸುಖಕ್ಕೆ ಇರೋದು. ಈ ಅನ್ನ, ಈ ಮನೆ, ಈ ಹೆಂಡತಿ, ಈ ಮಕ್ಕಳು, ಈ ಧನ, ಈ ಪದಾರ್ಥಗಳೆಲ್ಲ ನನಗೇ ಇರೋದು. ಅದನ್ನು ನಾನು ಊಟ ಮಾಡ್ತಾ ಇದ್ದೀನಿ. ಈ ಊಟ ಮಾಡುವ ಹಕ್ಕು ನನಗೆ, ಆ ಹಕ್ಕು ನನಗೆ ಜನ್ಮಸಿದ್ಧವಾದದ್ದು, ಇನ್ಯಾರಿಗದು? ಜಗತ್ತಿನಲ್ಲಿರೋ ಸುಖ ದುಃಖಗಳು ನಮಗಲ್ಲದೆ ಹರಿಯೋ ನೀರಿಗೆ ದೊಣ್ಣೆರಾಯನ ಅಪ್ಪಣೆಯೇ. ಆದ್ದರಿಂದ ಅದು ನನ್ನದೇ ಎಂಬತಕ್ಕಂಥ ಅಭಿಮಾನ ಬರುತ್ತೆ. ಈ ಎರಡೂ ರೀತಿಯಾಗಿರ್ತಕ್ಕಂಥ ನಾನು ನನ್ನದು ಎಂಬತಕ್ಕಂಥ ಅಭಿಮಾನಗಳಿಗಾಗಿ ಶರೀರ ಇಂದ್ರಿಯಗಳಲ್ಲಿ ಜ್ಞಾನೇಚ್ಛಾಕೃತಿ ಇದು ನನಗೆ ಸುಖ ಸಾಧನ ಅಂತ ಜ್ಞಾನ, ನಾನಿದನ್ನು ಸಂಪಾದಿಸಬೇಕು ಅಂತ ಇಚ್ಛಾ. ಈ ಜ್ಞಾನೇಚ್ಛಾಗಳನ್ನು ಮಾಡಿ ಕಾರ್ಯರೂಪಕ್ಕೆ ತರಲಿಕ್ಕೆ ಕೃತಿ ಅಂದರೆ ಪ್ರಯತ್ನವನ್ನು ಮಾಡ್ತೀವಿ. ಈ ಜ್ಞಾನೇಚ್ಛಾಪೂರ್ವಕವಾದ ಕೃತಿಯೇ ಕರ್ತೃತ್ವ ಜ್ಞಾನ. ಇಚ್ಛಾ ಕೃತಿ ಮೂರನ್ನು ನಾನೇ ಮಾಡಿದ್ದೇನೆ. ಈ ಜ್ಞಾನ ನಂದೇ, ಈ ಇಚ್ಛಾ ನಂದೇ, ಈ ಕೃತಿ ನಂದೇ ಅಂತ ಮೂರೂ ನನ್ನೋದು, ಇನ್ನೊಬ್ಬರು ಕೊಟ್ಟಿದ್ದಲ್ಲ ಅಂತ ಅಭಿಮಾನವನ್ನಿಟ್ಟುಕೊಂಡು ಜ್ಞಾನ ಇಚ್ಛಾ ಕೃತಿಗಳಿಂದ ನನ್ನ ಸುಖ ಸಾಧನ ನಾನೇ ಮಾಡ್ತೀನಿ ಅಂತ ಅಭಿಮಾನಕ್ಕೆ ಸರಮಾಲೆಯಲ್ಲಿ ಅಜ್ಞನಾದ ಜಡಮಾತಿಯಾದ ಮಾನವ ನಾವು ಮಾಡಿಕೊಳ್ತೇವೆ. ವಸ್ತುತಃ ಶರೀರ ಇಂದ್ರಿಯಗಳು ದೇವರದು. ಜೀವನಿಗೆ ಅವುಗಳನ್ನು ಪರಮಾತ್ಮ ಸುಖ ಸಾಧನೆಗೋಸ್ಕರವಾಗಿ ಕೊಟ್ಟಿದ್ದಾನೆ, ಬಾಡಿಗೆ ಮನೆಯನ್ನು ಕೊಟ್ಟಿದ್ದಾನೆ. ಆದರೆ ನಮಗೆ ಅದರ ಅರಿವೇ ಇಲ್ಲ, ಮಾನವನಿಗೆ ಅದರ ಅರಿವಿಲ್ಲ. ಜ್ಞಾನೇಚ್ಛಾಕೃತಿಗಳನ್ನು ಜೀವ ತಾನೇ ಮಾಡಿಕೊಂಡಿಲ್ಲ. ಪರಮಾತ್ಮನೇ ಜೀವನಲ್ಲಿ ಅವನ್ನು ಹುಟ್ಟಿಸಿದ್ದಾನೆ, ಜ್ಞಾನವನ್ನು ಹುಟ್ಟಿಸಿದ್ದಾನೆ, ಇಚ್ಛೆಯನ್ನು ಹುಟ್ಟಿಸಿದ್ದಾನೆ, ಅದಕ್ಕೆ ಬೇಕಾದ ಪ್ರಯತ್ನವನ್ನು ಹುಟ್ಟಿಸ್ತಾನೆ.
ಆದರೆ ಮಾನವ ನಾನೇ ಉಂಟು ಮಾಡಿದೆ ಅಂತ ಅಂದುಕೊಳ್ತಾನೆ. ನನಗೇ ಬಂತು ಆಲೋಚನೆ, ನನಗೇ ಇಚ್ಛಾ ಬಂತು, ನಂದೇ ಜ್ಞಾನ. ಉಪನ್ಯಾಸ ಹೇಳಬೇಕಾದ್ರೆ ಇಂಥ ಚೆನ್ನಾಗಿ ಹೇಳಿದೆ, ನಂದೇ ಜ್ಞಾನ, ನಾನೇ ಪ್ರಯತ್ನಪಟ್ಟು ಓದಿದೆ, ನಾನೇ ಬಾಯ್ಬಿಟ್ಟು ಹೇಳಿದೆ. ಇಲ್ಲ, ನಿಂದಲ್ಲ. ಜ್ಞಾನವನ್ನು ಕೊಟ್ಟವನು ಅವನೇ, ಓದಬೇಕು ಅಂತ ಇಚ್ಛೆಯನ್ನು ಕೊಟ್ಟವನು ಅವನೇ, ಹೇಳಿಸುವ ಪ್ರಯತ್ನವನ್ನು ಮಾಡಿದ್ದು ಅವನೇ. ಕೇಳುವವರು ನಾವು ಅಷ್ಟೇ. ನಾವು ಕೂತ್ಕೊಂಡು ಪ್ರವಚನ ಕೇಳಿದ್ದೇವೆ? ಇಲ್ಲ. ಆದ್ದರಿಂದ ಜ್ಞಾನೇಚ್ಛಾಪೂರ್ವಕವಾದ ಕೃತಿಯನ್ನೇ ಕರ್ತೃತ್ವ ಅಂತಾರೆ. ಇದು ಯದ್ಯಪಿ ಮಾನವನಲ್ಲಿದೆ, ಆದರೆ ಈಶ ಪರಮಾತ್ಮ ಅದನ್ನು ಅವನ ಅಂತಃಕರಣದಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಮಣ್ಣಿನಲ್ಲಿ ಮಡಿಕೆ ಆಗುವಂತೆ ಅಂತಃಕರಣದಲ್ಲಿ ಈ ಕರ್ತೃತ್ವ ಶಕ್ತಿ ರೂಪುಗೊಳಿಸ್ತಾನೆ ಪರಮಾತ್ಮ. ಅದನ್ನು ಈಶ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ, ದತ್ತ ಮಾಡಿದ್ದಾನೆ. ಆದ್ದರಿಂದಲೇ ದತ್ತ ಸ್ವಾತಂತ್ರ್ಯ ಅಂತ ದೇವರಿಗೆ ಹೆಸರು. ದಿನ ಮಾಡುವ ಸ್ನಾನ ಜಪ ದೇವಾರ್ಚನೆಯೇ ಮೊದಲಾದ ಕರ್ಮಗಳು. ಮಾನವರಾದ ನಾವು ಪರಮಾತ್ಮನಿಂದ ಕೊಡಲ್ಪಟ್ಟಂತಹ ಸ್ವಾತಂತ್ರ್ಯ ರೂಪ ಕರ್ತೃತ್ವ ಶಕ್ತಿಯಿಂದ ತೀರ್ಥಗಳಲ್ಲಿ ಸ್ನಾನ, ಮಹಾಮಂತ್ರಗಳ ಜಪ, ದೊಡ್ಡ ದೊಡ್ಡ ದೇವಾರ್ಚನೆಯನ್ನು ಮಾಡ್ತೀವಿ, ಐಹಿಕ ಪಾರತ್ರಿಕ ಸುಖವನ್ನು ಸಂಪಾದಿಸ್ತಾನೆ. ಆದರೆ ಆ ಸುಖ ಸಂಪಾದನೆಗೆ ಬೇಕಾಗುವ ಕರ್ತೃತ್ವ ಶಕ್ತಿ ದೇವರಿಂದ ದತ್ತವಾದದ್ದು ಅಂತ ಆತ ತಿಳಿದಿರೋದಿಲ್ಲ. ಸುಖ ಸಂಪಾದನೆಗಾಗಿ ಜಪಾದಿ ಕರ್ಮವನ್ನು ತಾನೇ ಮಾಡ್ತೀನಿ, ಇದು ದೇವರ ಅಧೀನವಾಗಿ ಮಾಡ್ತಾ ಇದ್ದೀನಿ ಎಂಬುದಾಗಿ ಅವನು ತಿಳಿಯೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಕರ್ತೃತ್ವಾಭಿಮಾನವನ್ನಿಟ್ಟುಕೊಂಡು ಮಾಡಿದ ಈ ಪುಣ್ಯವನ್ನು, ಅದರಿಂದ ಬಂದ ಪುಣ್ಯ ಬರುತ್ತಲ್ಲ, ಅದನ್ನು ದೇವರೇನು ಮಾಡ್ತಾನೆ, ಮಾನವನ ಅಂತಃಕರಣದಲ್ಲಿ ಸ್ನಾನ ಜಪಾದಿ ಕರ್ಮಗಳಿಂದ ಅದು ನೀರಿನಲ್ಲಿ ಅಂತಃಕರಣದಂತೆ ಅಲೆಯಂತೆ ಸುಖ ಉಂಟು ಮಾಡುತ್ತದು. ಅಂತಃಕರಣ ನನ್ನದು, ಅದರಲ್ಲಿ ಉಂಟಾಗತಕ್ಕಂಥ ಸುಖವೂ ನನ್ನದು ಅಂತ ಅವನಿಗೆ ಭ್ರಮೆ ಬರುತ್ತೆ. ಯಾಕೆಂದರೆ ಅಂತಃಕರಣದಲ್ಲಿ ಸುಖ ಉಂಟಾಯಿತೇ ಹೊರತು ಮಾನವ ಅದನ್ನು ಮಾಡಲಿಲ್ಲ. ಸುಖ ಹೇಗುಂಟಾಯಿತು ಅಂದರೆ ದೇವರಿಂದ ಆಗಿರುತ್ತೆ. ಹೀಗೆ ಮಾನವ ಅದನ್ನು ವಿಚಾರ ಮಾಡಲ್ಲ. ಪರಮಾತ್ಮ ಸುಖವನ್ನುಂಟು ಮಾಡಿದ್ದಕ್ಕೆ ಮಾನವ ಜಪಾದಿ ಕರ್ಮ ನೇರವಾಗಿ ಕಾರಣ ಅಲ್ಲ. ಆದ್ದರಿಂದ ಕರ್ಮವನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮನೇ ಸುಖ ಉಂಟು ಮಾಡ್ತಾನೆ. ಕರ್ಮವನ್ನು ನಿಮಿತ್ತ ಮಾಡಿಸಿ ಸುಖವನ್ನು ಕೊಡ್ತಾನೆ. ಅದಕ್ಕೆ ಆತ ಆ ಕರ್ಮವನ್ನು ಸ್ವೀಕರಿಸಬೇಕು. ದೇವರ ಆ ಕರ್ಮವನ್ನು ನಾವು ಮಾಡಿದ್ದನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಕರ್ಮವನ್ನು ಮಾನವ ಏನು ಮಾಡಬೇಕು, ತಾನು ಮಾಡಿದ ಸಕಲ ಕೆಲಸಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಆದರೆ ನಾವು ಸಮರ್ಪಣೆ ಮಾಡೋದಿಲ್ಲ. ಏನು ಮಾಡ್ತಾರೆ, ದಾನವರು ಸೆಳೆದು ಇವರಲ್ಲದ ದೈತ್ಯರು ತೊಗೊಂಡೋಗಿಬಿಡ್ತಾರೆ. ಕೃಷ್ಣ ಅಂತ ಹೇಳಿಬಿಟ್ರೆ, ಕೃಷ್ಣ ಅಂತ ಒಬ್ಬ ದೈತ್ಯ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ದೇವರ ಸರ್ವೋತ್ತಮತ್ವವನ್ನು ಒಪ್ಪಿಕೊಳ್ಳದೆ ಅವೈಷ್ಣವ ಕೃತೋ ಯಜ್ಞೋ ದೀನೇರ್ ದೈವೇಸ್ತು ಭುಜ್ಯತೆ ದೇವಸಂಜ್ಞಾಶ್ಚ ದೀನತ್ವಾತ್ ಬ್ರಹ್ಮೇಂದ್ರಾದಿ ಸನಾಮಕಾಹ. ಒಬ್ಬರ ಅಂತರ್ಯಾಮಿಯಾಗಿ ದೇವರಿಗೆ ಅದನ್ನು ಕೊಟ್ಟರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಕರ್ಮವನ್ನು ತಗೊಂಡು ಹೋಗೋದು ಅಂದ್ರೆ ಏನು, ನೋಡಿ ತಡೆಯಲಾರದಷ್ಟು ಸಂತೋಷ ಪಡುವುದು ಅಂತ ಒಂದರ್ಥ. ತನಗೆ ಸಮರ್ಪಿತವಾದ ಕರ್ಮವನ್ನು ಮಾತ್ರ ಶ್ರೀನಿವಾಸ ನೋಡಿ ಸಂತೋಷ ಪಡ್ತಾನೆ. ದೇವರಿಗೆ ಸಮರ್ಪಣೆಯಾಗದೇ ಇದ್ದ ಕರ್ಮವನ್ನು ಅವನು ಉಪೇಕ್ಷೆ ಮಾಡಿಬಿಟ್ಬಿಡ್ತಾನೆ. ಆಗ ದಾನವರು ನೋಡಿ ಸಂತೋಷ ಪಡ್ತಾರೆ, ಇದು ದೇವರಿಗೆ ಸಮರ್ಪಣೆ ಆಗಿಲ್ಲ. ಅದಕ್ಕೆ ಪರಮಾತ್ಮ ಅದನ್ನೇ ಹೇಳ್ತಾನೆ, ಅವೈಷ್ಣವ ಕೃತೋ ಯಜ್ಞ ದೀನೈರ್ ದೈವೇಸ್ತು ಭುಜ್ಯತೆ ದೇವಸಂಜ್ಞಾಶ್ಚ ದೀನತ್ವಾತ್ ಬ್ರಹ್ಮೇಂದ್ರಾದಿ ಸನಾಮಕಾಹ ಅಂತ. ಆದ್ದರಿಂದ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು, ವೈಷ್ಣವರಾಗಿ ಮಾಡಬೇಕು, ದೀಕ್ಷಾಬದ್ಧರಾಗಿ ಮಾಡಬೇಕು, ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡು ಮಾಡಬೇಕು. ಅದಕ್ಕೆ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ. ಅಹಂತೇತಿ ನೃಣಾಂ ಕರ್ಮ ಗಜಭುಕ್ತ ಕಪಿತ್ಥವತ್. ಹೇಗಿದು ಅಂತ ನಮಗೆ ದೇವರು ಹೆಂಗೆ ತೊಗೊಂಡು ಹೋಗ್ತಾನೆ ಅಂದರೆ, ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಮದಿಸಿದ ಆನೆಗೆ ಒಳ್ಳೆಯ ಮಾಗಿರ್ತಕ್ಕಂಥ ಬೇಲದ ಹಣ್ಣನ್ನು ಕೊಟ್ಟರೆ ಜಡಮತಿಯಾದ ಮಾನವ ಕರ್ಮ ತಾನೇ ಮಾಡಿದ್ದೀನಿ ಅಂತ ಬೇಲದ ಹಣ್ಣಿನಂತೆ ವ್ಯರ್ಥವಾಗತ್ತೆ ಅಂತ ಅರ್ಥವೇ? ಆನೆ ಬೇಲದ ಹಣ್ಣನ್ನು ತಿಂದರೆ ವ್ಯರ್ಥವಾಗತ್ತೆ, ಹಾಗಲ್ಲ. ಆನೆ ಅನೇಕರು ಹೇಳ್ತಾರೆ ಬೇಲದ ಹಣ್ಣನ್ನು ಹಾಗೆ ನುಂಗತ್ತೆ ಅಂತಿಲ್ಲ, ಕೊಟ್ಟು ನೋಡ್ರಿ ಅದನ್ನು ಒಡೆದು ತಿನ್ನತ್ತದು. ಆದರೆ ಹಾಗಲ್ಲ. ಮದ್ದಾನೆ ಎಂಬತಕ್ಕಂಥದ್ದು ಒಂದು ಕೀಟ ಅಂತಾರೆ ವ್ಯಾಖ್ಯಾನಕಾರರು. ಅದು ಬೇಲದ ಹಣ್ಣಿನೊಳಗೆ ರೆಡಿಯಾಗಿ ಬಿಟ್ಟಿರ್ತದೆ. ಅದೇನು ಮಾಡುತ್ತೆ, ಹಣ್ಣಿನ ಒಳಗೆ ಇದ್ದು ಹಣ್ಣಿನ ತಿರುಳನ್ನೆಲ್ಲ ತಿಂದುಬಿಡುತ್ತೆ. ಒರಟೆ ಮಾತ್ರ ಹಾಗೆ ಇರುತ್ತೆ.
ಹೊರಗೆ ನೋಡಿದರೆ ಒರಟೆ ಹಣ್ಣಿದ್ದಂಗೆ ಕಾಣಿಸುತ್ತೆ, ಒಳಗೆ ಏನೂ ಇಲ್ಲ, ವ್ಯರ್ಥ. ಮದ್ದಾನೆ ಅಂತಾರೆ ಅಂತಂದರೆ ಮದ್ದಾನೆ ಕಪಿತ್ತ ಫಲ ಭಕ್ಷಿಸಿದ ಓಹಲವುದು ಅಂತ. ಆನೆಗೆ ಅದನ್ನು ಒಡೆದು ತಿನ್ನತ್ತೆ, ಅದು ರಸವನ್ನು ಸ್ವೀಕಾರ ಮಾಡುತ್ತೆ. ಒಳಗಿದ್ದ ಆನೆ ಅದನ್ನೇನು ಮಾಡುತ್ತೆ, ರಸವನ್ನು ಸ್ವೀಕಾರ ಮಾಡಿಬಿಡುತ್ತೆ. ಹಾಗೆ ಮದ್ದಾನೆ ಅಂದರೆ ದೈತ್ಯರು ನಾವು ದೇವರಿಗೆ ಸಮರ್ಪಣೆ ಮಾಡದೇ ಇದ್ದರೆ ಅದೇನು ಮಾಡಿಬಿಡ್ತಾರೆ, ಒಳಗಡೆ ಗೊರಟೆ ಹಾಗೇ ಇರುತ್ತೆ. ಮೇಲೆ ನೋಡಲಿಕ್ಕೆ ನಾವು ಒಳ್ಳೆ ಕರ್ಮ ಮಾಡಿದವರಂತೆ ಕಾಣಿಸ್ತೀವಿ, ಒಳಗಡೆ ಫಲ ಇರೋದಿಲ್ಲ. ದೈತ್ಯರು ತೊಗೊಂಡು ಹೋಗಿಬಿಟ್ಟಿರ್ತಾರೆ. ಏನು ಇಷ್ಟೊಂದು ಮಾಡಿದ್ದೇವೆ ಅಂತ ನಾವು ಅನ್ಕೋತಾ ಇರ್ತೇವೆ, ಆದರೆ ಅದರ ಫಲ ಮಾತ್ರ ನಮಗೆ ಬಂದಿರೋದಿಲ್ಲ. ಆದ್ದರಿಂದ ನಾನೇ ಕರ್ಮ, ನಾನೇ ಕರ್ತ, ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಎಂಬುದಾಗಿ ಯಾರು ತಿಳಿದು ಸತ್ಕರ್ಮವನ್ನು ಮಾಡ್ತಾರೆ ಅದನ್ನು ದೈತ್ಯರಿಗೆ ಪರಮಾತ್ಮ ಕೊಟ್ಟು ಬಿಡ್ತಾನೆ. ಬಲಿವಾಮನರ ಸಂವಾದದಲ್ಲಿ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಬಲಿ ಕೇಳ್ತಾನೆ, ಇಂಥ ಪುಣ್ಯಗಳೆಲ್ಲ ನನಗೆ ಕೊಡು ಅಂತ ಕೇಳ್ತಾನೆ ಬಲಿ. ಯಾರು ಸಂಧ್ಯಾವಂದನೆ ಮಾಡುವಾಗ ಬರೀ ನೆಲದಲ್ಲಿ ಮಾಡ್ತಾರೆ, ನೀರನ್ನು ಶಬ್ದ ಮಾಡ್ತಾ ಕುಡಿತಾರೆ, ನೀರಲ್ಲಿ ಗುಳ್ಳೆ ಇದ್ದರೆ ಯಾರು ಕುಡಿತಾರೆ, ಬಿಸಿ ನೀರಾಗಿರುವ ನೀರನ್ನು ಯಾರು ಕುಡಿತಾರೆ, ಅವರೆಲ್ಲರ ಪುಣ್ಯವನ್ನು ಅರ್ಪಣೆ ಮಾಡದೇ ಇದ್ದ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ನಿನಗೆ ಅರ್ಪಣೆ ಮಾಡದೇ ಇದ್ದ ಪುಣ್ಯವೆಲ್ಲ ನನಗೆ ಬರಲಿ ಅಂತ ಅದನ್ನೆಲ್ಲ ದಾನವರು ಸೆಳೆದೊಯ್ವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಅಂತ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾ, ನಾನು ನನ್ನದು ಎಂಬ ಜಡಮತಿ ಹೀನಮಾನವನು ಜಡಮತಿ ಮಾನವನು ದಿನದಿ ಮಾಡುವ ಸ್ಥಾನ ಜಪ ದೇವಾರ್ಚನೆಯ ಮೊದಲಾದ ಕರ್ಮಗಳು ದಾನವರು ಸೆಳೆದೊಯ್ವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓಲಹುದು. ಹೀಗೆ ಪರಮ ಸುಂದರವಾಗಿ ಜಗನ್ನಾಥದಾಸರು 3 ಪದ್ಯಗಳಲ್ಲಿ ದೇವತೆಗಳಿಗೆ ಪಾಪಕರ್ಮದ ಸಂಬಂಧ ಆಗೋದಿಲ್ಲ ಅಂತ ಪತಿಯೊಡನೆ ಮನಬಂದ ತೆರದಲ್ಲಿ ಅಂತ ಹೇಳಿ, ಅದಾದ ಮೇಲೆ ದೇವರು ಕ್ಲುಪ್ತಿ ಮಾಡಿದ ಪಾಪ ಪುಣ್ಯಗಳಿಗೆ ವಿರುದ್ಧವಾಗಿ ನಾನೇ ಎಲ್ಲ ಮಾಡ್ತೀನಿ ಅಂತ ಪರಮಾತ್ಮ ಕ್ಲುಪ್ತಿಯನ್ನು ಮಾಡಿದ್ದನ್ನು ಬಿಟ್ಟು ದೇವರಿಗೆ ವಿರುದ್ಧವಾಗಿ ಅನ್ಯ ದೇವತೆಗಳ ಆರಾಧನೆ ಮಾಡಿ ಫಲ ಪಡೆದ್ರೆ ಏನಾಗುತ್ತೆ. ವಾದಿರಾಜರ ಬಳಿಗೆ ಒಬ್ಬ ಬಂದನಂತೆ ಪಂಡರಾಪುರದಲ್ಲಿ, ದೊಡ್ಡ ಶ್ರೀಮಂತ. ವಾದಿರಾಜರನ್ನು ಕೇಳಿದ, ನನಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿರಿ, ಬೇಕಾಷ್ಟು ದುಡ್ಡು ಸಂಪತ್ತನ್ನು ಕೊಡ್ತೀನಿ ಇಂದ. ವಾದಿರಾಜರು ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿದರು, ಇವನಿಗೆ ಪುತ್ರ ಸೌಖ್ಯ ಇದೆಯಾ ಅಂತ. ಇರಲಿಲ್ಲ, ಪುತ್ರ ಸೌಖ್ಯ ಅವನಿಗಿರಲಿಲ್ಲ. ವಾದಿರಾಜರು ಹೇಳಿದ್ರು, ನಿನಗೆ ಮಕ್ಕಳಾಗೋದಿಲ್ಲ ಅಂತ. ನೋಡ್ರಿ, ಸಂಪತ್ತು ಕೊಡ್ತೀನಿ, ಏನಾರು ಮಾಡಿ ಅನುಗ್ರಹ ಮಾಡಿರಿಂದ. ಇಲ್ಲದೇ ಇದ್ದದ್ದು ನಾ ಕೊಡಲಿಕ್ಕೆ ಆಗೋದಿಲ್ಲಪ್ಪ ಅಂದುಬಿಟ್ರು ವಾದಿರಾಜರು. ಬದರಿಗೆ ಹೋಗ್ತಾ ಇದ್ದರು ವಾದಿರಾಜರು. ಬದರಿಗೆ ಹೋಗಿ ಬರೋಷ್ಟೊತ್ತಿಗೆ 1 ವರ್ಷಗಳ ಗಟ್ಟಲೆ ಆಗ್ತಿತ್ತು. ಆಗಿನ ಯಾತ್ರೆಗಳೆಲ್ಲ ನಡ್ಕೊಂಡು ಹೋಗಬೇಕು, ಮೇನೆಯಲ್ಲಿ ಹೋಗಬೇಕು, ಕುದುರೆಯಲ್ಲಿ ಹೋಗಬೇಕು, ಯಾತ್ರೆಯನ್ನು ಮಾಡ್ತಾಯಿದ್ರು. ಮತ್ತೆ ಪಂಡರಾಪುರಕ್ಕೆ ಬಂದರು ವ್ಯಾಸರ ನಮ್ಮ ವಾದಿರಾಜರು. ಬರುವ ಹೊತ್ತಿಗೆ ಅವನು ಒಂದು ಮಗು, 2-3 ತಿಂಗಳ ಮಗು, ಅದನ್ನು ತಂದು ವಾದಿರಾಜರ ಎದುರಿಗೆ ತೋರಿಸ್ದ. ಆಗಲ್ಲ ಅಂದ್ರಲ್ಲ, ನೋಡ್ರಿ ಆಯಿತು ಅಂದ. ವಾದಿರಾಜರಂದರು, ಹೇಗಾಯಿತು ಅಂದರು. ಇಲ್ಲ, ಒಬ್ಬ ಬಾಬಾ ಹತ್ರ ಹೋಗಿದ್ದೆ, ಒಬ್ಬ ಯಾರೋ ಮಾಡಿಕೊಟ್ಟ. ವಾದಿರಾಜರು ತಮ್ಮ ಕೈಯಲ್ಲಿದ್ದ ಕಮಂಡಲುವಿನ ನೀರನ್ನು ಪ್ರೋಕ್ಷಣೆ ಮಾಡ್ತಾರೆ ಅಭಿಮಂತ್ರಿಸಿ. ಪುಟ್ಟ ಮಗು, 2 ತಿಂಗಳು 3 ತಿಂಗಳ ಮಗು ಮಾತಾಡುತ್ತೆ. ವಾದಿರಾಜರು ಕೇಳ್ತಾರೆ, ಯಾರು ನೀನು ಹೇಳು ಅಂತ. ಆ ಮಗು ಹೇಳುತ್ತೆ, ನಾನೊಂದು ಪಿಶಾಚಿ, ಅವನೊಬ್ಬ ನನ್ನನ್ನು ಇದ್ರ ಜೊತೆಗೆ ಅವನ ಮನೆಗೆ ಬಿಟ್ಟಿದ್ದಾನೆ, ಮುಂದೆ ನಾನು ಅವನನ್ನು ಕೊಂದು ಅವನ ಸಂಪತ್ತೆಲ್ಲ ಬಾಬಾಂಗೆ ಕೊಡ್ತೀನಿ ಅಂತ. ಇದು ಅನ್ಯರ ಆರಾಧನೆಯನ್ನು ಮಾಡಿದ್ದಕ್ಕೆ ಆಗುವ ಫಲಗಳೆಲ್ಲ. ಇತರ ದೇವತೆಗಳ ಆರಾಧನೆ ಮಾಡಿದ್ರೆ ಇಂಥ ಫಲಗಳು ಬರುತ್ತೆ. ಪರಮಾತ್ಮನನ್ನೇ ಆರಾಧನೆ ಮಾಡಿದರೂ ಕೂಡ ನಾನು ಮಾಡಿದೆ, ನನ್ನಿಂದ ಆಯಿತು ಅಂತ ಸತ್ಕರ್ಮವನ್ನು ಮಾಡುವಾಗಲೂ ಹರಿಕರ್ತ ಅನ್ನೋದನ್ನು ಮರೆತು ಮಾಡಿದರೆ ಅದರ ಪುಣ್ಯವು ದೈತ್ಯರಿಗೆ ಹೋಗುತ್ತೆ ಎನ್ನುವ ಬಹಳ ಸುಂದರವಾದ ಅದ್ಭುತವಾದ ಪ್ರಮೇಯಗಳನ್ನು ಜಗನ್ನಾಥದಾಸರು ಮನಸ್ಸಿಗೆ ಒಪ್ಪುವಂತೆ ಪದ್ಯದ ಪಾರಾಯಣ ಮಾಡಿದರೆ ಸಾಕು, ನಮ್ಮ ಮನಸ್ಸಿನಲ್ಲಿ ಅಹಂಕಾರ ಮಮಕಾರಗಳನ್ನು ಜಗನ್ನಾಥದಾಸರು ತೆಗೆದು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ನಾಳೆ ಪುನಃ ಪ್ರವಚನವನ್ನು ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಸುತ ಸ್ವಭಾವಂ ಕರೋಮಿದ್ಯಸ್ಯ ಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯ. ಶ್ರೀಕೃಷ್ಣಾರ್ಪಣಮಸ್ತು.